ಇಷ್ಟೊಂದು ಭವ್ಯವಾದ, ದೊಡ್ಡದಾದ, ಅತ್ಯಂತ ಅಚ್ಚುಕಟ್ಟಾದ, ಸುಂದರವಾದ ಮತ್ತು ಸಮಯಬದ್ಧವಾದಂಥ ಈ ಸಂಘಟನೆಯನ್ನು ಮಾಡಿದ ಕೊಪ್ಪಳ ಜಿಲ್ಲೆಯ ಜಾಗತಿಕ ಲಿಂಗಾಯತ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಜಾಗತಿಕ ಲಿಂಗಾಯತ ಮಹಾಸಭೆಯ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಈ ಸಮಾರಂಭ ಅವರೇ ಏರ್ಪಡಿಸಿದ್ದು, ನಾವು ಹೇಳಿರಲಿಲ್ಲ ಅವರಿಗೆ. ಯಾಕಂದರೆ ನಾವು ಬಂದಿರೋದು ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ತ್ರೈಮಾಸಿಕ ಕಾರ್ಯಕಾರಿಣಿ ಸಭೆ ಮೀಟಿಂಗಿಗೆ ನಾವು ಬಂದಿದ್ದು. ಅವರು ಹೇಳಿದರು, ಇದರ ಜೊತೆಗೆ ಕೂಡ ನಾವು ಲಿಂಗಾಯತ ಎಲ್ಲ ಉಪಪಂಗಡಗಳು, ಎಲ್ಲ ಥರದ ಲಿಂಗಾಯತ ಸಂಸ್ಥೆಗಳನ್ನು ನಾವು ಇಲ್ಲಿ ಕೂಡಿಸ್ತೀವಿ ಅಂತ, ಅದಕ್ಕೂ ಎಲ್ಲರೂ ಬರಬೇಕಂತ ಹೇಳಿದ್ರು. ಬಹಳ ಸಂತೋಷ, ಒಪ್ಕೊಂಡಿದ್ದೀವಿ. ನಾವು ಬಯಸಿದ್ದಕ್ಕಿಂತ, ನಿರೀಕ್ಷೆ ಮಾಡೋದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅಚ್ಚುಕಟ್ಟಾಗಿ ಸಭೆಗೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ನಾವು ಸಲ್ಲಿಸ್ತೇವೆ. ಇವತ್ತು ನನಗೆ ಕೊಟ್ಟಂಥ ಟಾಪಿಕ್ ಅಂದರೆ ಜಾಗತಿಕ ಲಿಂಗಾಯತ ಮಹಾಸಭೆ ಅಂದು, ಅಂದರೆ 5 ವರ್ಷಗಳ ಹಿಂದೆ, ದೊಡ್ಡ ಇತಿಹಾಸ ಇಲ್ಲ, ಕೇವಲ 5 ವರ್ಷಗಳ ಹಿಂದೆ ಜಾಗತಿಕ ಲಿಂಗಾಯತ ಮಹಾಸಭೆ ಅಂದು, ಇಂದು, ಮುಂದೆ. ಇಲ್ಲಿ 3 ಇದೆ, ಒಂದು ಪಾಸ್ಟ್, ಒಂದು ಪ್ರೆಸೆಂಟ್, ಒಂದು ಫ್ಯೂಚರ್. ಭೂತ, ವರ್ತಮಾನ, ಭವಿಷ್ಯ. ಈ 3 ಬಗ್ಗೆ ಮಾತಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಭೂತದ ಬಗ್ಗೆ ಮಾತನಾಡೋದು ಬಳಸಲ್ಲ, ಅದು ಸತ್ತೋಗಿದೆ, ಮುಂದೋಗಿದೆ 5 ವರ್ಷ. ವರ್ತಮಾನದ ಬಗ್ಗೆ ಮಾತಾಡೋದು ಸುಲಭ, ನೀವೆಲ್ಲ ಅದಕ್ಕೆ ಸಾಕ್ಷಿ ಆಗಿದ್ದೀರಿ, ಇಲ್ಲಿವರೆಗೆ ಇನ್ನೂ ಆಗ್ತೀವಿ. ಭವಿಷ್ಯದ ಬಗ್ಗೆ ಮಾತನಾಡೋದು ಕಷ್ಟ. ಆದಾಗ್ಯೂ ಕೂಡ ನಿಯರೆಸ್ಟ್ ಫ್ಯೂಚರ್ ಬಗ್ಗೆ ನಾವು ಮಾತಾಡ್ಬೋದು, ರಿಮೋಟ್ ಫ್ಯೂಚರ್ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಇಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಪ್ರಾರಂಭದಲ್ಲಿ ನೀವು ಕೇಳ್ಬೋದು, ಏನು 120 ವರ್ಷಗಳ ಹಿಂದೆ 1904ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸ್ಥಾಪನೆ ಆಯಿತು. ಆವಾಗ ಯಾವ ಬಸವ ಬಳಗಗಳು ಇರಲಿಲ್ಲ, ಆವಾಗ ಯಾವ ಬಸವ ಇರಲಿಲ್ಲ, ಲಿಂಗಾಯತ ಯಾವ ಉಪಪಂಗಡದ ಮಠಗಳದು ಅಥವಾ ಸಂಘಟನೆಗಳು ಇರಲಿಲ್ಲ, ವಚನ ಸಾಹಿತ್ಯವೇ ಗೊತ್ತಿರಲಿಲ್ಲ. ನೆನಪಿಟ್ಕೊಳ್ಳಿ, ಆ ಸಂಘಟನೆ 1904ರಲ್ಲಿ ಎಕ್ಸಾಕ್ಟ್ಲಿ 120 ವರ್ಷಗಳ ಹಿಂದೆ ಈ ಸಮಾಜ ಸ್ಥಿತಿಯನ್ನು ನಾವು ಪಾಸ್ಟ್ ಬಗ್ಗೆ ಮಾತಾಡುವಾಗ ನೆನಪಿಟ್ಕೊಳ್ಬೇಕು. ಆವಾಗ ನಮ್ಮ ಯಾರು ಮುಂದಾಳುಗಳಾಗಿದ್ದರು, ಬಹಳ ದೊಡ್ಡ ವ್ಯಕ್ತಿಗಳು, ಅವರಿಗೆ ಲಿಂಗಾಯತ ಇಷ್ಟು ದೊಡ್ಡ ಬೃಹತ್ ಸಮಾಜ, ಈ ಸಮಾಜ ಒಡೆದು ಹೋಗಿದೆ, ಅದನ್ನು ಕೂಡಿಸ್ಬೇಕು, ದೊಡ್ಡದಾಗಿ ಬೆಳೆಸಬೇಕು ಅನ್ನೋದು ಅಷ್ಟೇ ಉದ್ದೇಶ ಇತ್ತು ಹೊರತಾಗಿ ಬಸವಣ್ಣನ ತತ್ವಗಳು ಭಾಳ ಜನರಿಗೆ ಗೊತ್ತಿರಲಿಲ್ಲ. ಯಾಕಂದರೆ ವಚನಗಳ ಸಂಶೋಧನೆ ಆಗಿರಲಿಲ್ಲ. ನಿಮಗೆ ವಿಚಿತ್ರ ಅನಿಸ್ಬೋದು, ಗೊತ್ತಿದೆ, 1923ರ ಪೂರ್ವದಲ್ಲಿ ಇವತ್ತು 101 ವರ್ಷಗಳ ಹಿಂದಿನ ಮಾತಷ್ಟೇ. ಈ ಧರ್ಮ ಸ್ಥಾಪನೆಯಾಗಿ, ಬಸವಣ್ಣನವರಿಂದ ಸ್ಥಾಪನೆಯಾಗಿ 800 ವರ್ಷ ಕಳೆದು ಹೋದರೂ ಕೂಡ ಲಿಂಗಾಯತರು ಅನ್ನೋರಿಗೆ, ಬಸವಾದಿ ಅನ್ನೋರಿಗೆ, ಶರಣರನ್ನೋರಿಗೆ ಗೊತ್ತಿದ್ದ ಒಟ್ಟು ವಚನಗಳ ಸಂಖ್ಯೆ 2010 ಮಾತ್ರ. 2010 ಯಾಕೆ, ಎಲ್ಲಿದೆ 2010? ಅವು ಯಾರಿಗೂ ಗೊತ್ತಿರಲಿಲ್ಲ. ಅದು ಶೂನ್ಯ ಸಂಪಾದನೆ 4 ಗ್ರಂಥಗಳಲ್ಲಿ ಹಂಚೋಗಿವೆ. ಒಂದು ಶೂನ್ಯ ಸಂಪಾದನೆ ಕೇವಲ 800 ಇದೆ, ಮತ್ತೊಂದರಲ್ಲಿ 1100 ಇದೆ, ಇನ್ನು ಕೆಲವರು 900 ಇದೆ. 4 ಗ್ರಂಥಗಳನ್ನು ಒಟ್ಟಾಗಿ ನೋಡಿದರೆ ಅಲ್ಲಿರ್ತಕ್ಕಂಥ ಒಟ್ಟು ವಚನಗಳ ಸಂಖ್ಯೆ 2011 ಮಾತ್ರ. ಇದನ್ನು ಒಂದು ದೊಡ್ಡ ಪುಸ್ತಕನೇ ಇದೆ, ಸನ್ಮಾನ್ಯ ದಿವಂಗತ ಕಲಬುರ್ಗಿಯವರು, ರಾಜರವರು ಒಂದು ಈ ಶೂನ್ಯ ಸಂಪಾದನೆಗಳ 4 ಒಂದು ತುಲನಾತ್ಮಕ ಅಧ್ಯಯನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ನೋಡಿ, ಈ 2011 ವಚನಗಳಿದೆ ಅಲ್ಲ, ಭಾಳ ಮಂದಿಗೆ ಅವಾಗ 5% ಲಿಟ್ರಸಿ, 5% ಮಾತ್ರ ಶಿಕ್ಷಿತರು, 95% ಲಿಂಗಾಯತರು ಅಶಿಕ್ಷಿತರು, ನಿರಕ್ಷರ ಕುಕ್ಷಿಗಳು. ಒಂದು ಯಾವುದಾದ್ರೂ ಪತ್ರ ಬಂದರೆ ಬ್ರಾಹ್ಮಣರ ಹತ್ರ ಓದಿಸ್ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾವ ವಚನ ಇದ್ರೇನು. ಕೆಲವು ವಚನಗಳನ್ನು ಭಜನೆಯಲ್ಲಿ ಹಾಡ್ತಿದ್ರು, ಕೆಲವು ವಚನಗಳನ್ನು ಗೊತ್ತಿದ್ದಂಥ ನಮ್ಮ ಮಠಾಧೀಶರು ಹೇಳ್ತಿದ್ರು. ಅಷ್ಟು ಬಿಟ್ಬಿಟ್ರೆ 99% ಜನರಿಗೆ ವಚನಗಳೇ ಗೊತ್ತಿರಲಿಲ್ಲ. ಈ ವಚನಗಳ ಬಗ್ಗೆ ಮಾತಾಡಬೇಕಾಗಿತ್ತಂದರೆ ಫಾಗು ಹಲಕಟ್ಟೆಯವರು 1923ರಲ್ಲಿ ತಮ್ಮ ಪ್ರಥಮ ವಚನ ಸಂಘಟನೆಯನ್ನು ಇಂಗ್ಲೀಷ್ ಪತ್ರಿಕೆಯಲ್ಲಿ ಮುಂಬೈನಿಂದ ಪ್ರಕಟ ಮಾಡಿದರು. 250 ವಚನಗಳು, ಸೈಂಟಿಫಿಕ್ ವೇರಿಯಂಟ್ ಜರ್ನಲ್ನಲ್ಲಿ.
ಅದಾದ ನಂತರ ನಿರಂತರವಾಗಿ 1923ರಿಂದ 40-45 ವರ್ಷ 1964ರವರೆಗೆ ಅವರು ಒಂದೇ ಸಮಯ ತಮ್ಮ ಜೀವನವನ್ನು ಮುಡುಪಾಗಿಟ್ಟು 20,000ದಷ್ಟು ವಚನಗಳನ್ನು ಹುಡುಕಿದರು. ಆದರೆ ಹುಡುಕಿ ತೆಗೆದ ತಕ್ಷಣ ಎಲ್ಲರೂ ಓದಲಿಲ್ಲ. ಅದು ಪ್ರಚಾರ ಪ್ರಸಾರ ಅದರ ಒಂದು ಅರ್ಥೈಸುವಿಕೆ ಮಾಡಬೇಕಾಗಿತ್ತಂದರೆ ಮುಂದಿನ 45 ವರ್ಷಗಳು ಬೇಕಾದದ್ದು. ಈ ವಚನ ಸಂಶೋಧನೆ ಅದರ ಪ್ರಚಾರ ಪ್ರಸಾರ ಆದಂತೆ ನಮ್ಮ ಎಲ್ಲ ಲಿಂಗಾಯತ ಸಮುದಾಯಗಳಲ್ಲಿ ಒಂದು ಅರಿವು ಮೂಡಕತ್ತೇವು. ನಾವು ತಿಳಿದಕ್ಕಿಂತ ಧರ್ಮವೇ ಬೇರೆ, ನಾವು ಮಾಡಬೇಕಾದ ಧರ್ಮವೇ ಬೇರೆ ಅನ್ನುವಂಥ ಕಲ್ಪನೆ ಬಂದಾಗ ಈ ವೀರಶೈವ ಮಹಾಸಭೆಯಲ್ಲಿ ಬದಲಾವಣೆಗಳು ಬರಹಾಕಿದೆವು. ಅಲ್ಲಿಯವರೆಗೆ ವೀರಶೈವ ಮಹಾಸಭೆಯವರು ಮೊದಲನೇ ಸಭೆಯಲ್ಲಿ, ಧಾರವಾಡದ ಸಭೆಯಲ್ಲಿ ಮಾಡಿದ ನಿರ್ಣಯ ಯಾರು ಅಂದರೆ ಈ ಧರ್ಮ ಸಂಸ್ಥಾಪಕರು ಬಸವಣ್ಣನವರು ಅಲ್ಲ. ಲಿಂಗಾಯತರು ಹಿಂದೂಗಳು ವೇದ ಆಗಮ ಪುರಾಣ ಶಾಸ್ತ್ರಗಳನ್ನು ಒಪ್ಪುತ್ತಾರೆ ಅಂತ ಮೊದಲನೇ ಸಭೆಯಲ್ಲಿ 1924ರಲ್ಲಿ ಧಾರವಾಡ ತಗೊಳ್ತಾರೆ. ಅದೇ ನಮ್ಮ ಅಧ್ವಾನ. ಯಾಕಂದರೆ ಅವ್ರಿಗೂ ಗೊತ್ತಿರಲಿಲ್ಲ. ಮಾರ್ಗದರ್ಶನ ಮಾಡಿದ ಸ್ವಾಮಿಗಳಿಗಾಗಲಿ ಅಲ್ಲಿ ಸಂಘಟಿಸಕ್ಕಂಥ ನಾಯಕರಿಗೂ ದೊಡ್ಡ ನಾಯಕರು ಅವ್ರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಬಸವಗಳು ಓದಕ್ಕಿರಲಿಲ್ಲ. ಅದಾದ 40 ವರ್ಷಗಳ ಆದಂಥ ಅದ್ಭುತವಾದಂಥ ಸಂಶೋಧನೆ ಮುಖಾಂತರ ಈವರೆಗೆ 20 ವರ್ಷ ಆಗಾಗಿದ್ದರೆ ಈಗ 23,000 ವಚನಗಳು ಸಿಕ್ಕಿವೆ. ಇನ್ನೂ ಸಿಗ್ತಾ ಇವೆ. ಪ್ರತಿ ವರ್ಷ ಇನ್ನೂ ಹೆಚ್ಚು ಸಿಗ್ತಾ ಇದೆ. ನಮಗೆ ಇತ್ತೀಚೆಗೆ ನಮ್ಮಲ್ಲಿ ಒಬ್ಬ ಸದಸ್ಯರು ಅದನ್ನು ಸಂಶೋಧನೆ ಮಾಡಿದಾಗ ಇನ್ನೂ 4 ಲಕ್ಷ ಲೈನ್ಗಳಷ್ಟು ವಚನಗಳು ಕಳೆದ 3 ವರ್ಷದಲ್ಲಿ ನಾವು ಸಿಗಲ್ಪಟ್ಟಿವೆ. ಇವೆಲ್ಲಗಳನ್ನು ಡಿಸೈಫರ್ ಮಾಡಿದಾಗ ಇನ್ನೂ 20,000 ವಚನ ನಮ್ಗೆ ಸಿಗ್ತವೆ. ಇದನ್ನು ಕೇಳುವಾಗ ಅಂಕಿ ಸಂಖ್ಯೆ ಮುಖ್ಯ ಅಲ್ಲ. ನಿಮ್ಮ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಮೂಡಬೇಕು. ಯಾವ ಪ್ರಶ್ನೆ? ಮೊದಲೇದು, ಈ ಧರ್ಮ ಸ್ಥಾಪನೆಯಾಗಿ 800 ವರ್ಷಗಳು ಕಳೆದು ಹೋದ ನಂತರವೂ ಆ ಧರ್ಮದ ಮೂಲ ತತ್ವಗಳಾದ ವಚನಗಳು ಇಲ್ಲಿವರೆಗೆ ಯಾಕೆ ಗೊತ್ತಿರಲಿಲ್ಲ? 800 ವರ್ಷಗಳ ನಂತರ ಯಾಕೆ ಸಿಗ್ತಾ ಇವೆ? ಎಲ್ಲಿ ಯಾರು ಅಡಗಿಸಿಟ್ಟಿದ್ರು? ಯಾಕೆ ಅಡಗಿಸಿದ್ರು ಅಂತ ಪ್ರಶ್ನೆ ನಿಮಗೆ ಮೂಡಿದಾಗ ನಿಮ್ಮ ಧರ್ಮದ ಎಷ್ಟು ಭ್ರಷ್ಟಗೊಂಡಿದೆ ಅನ್ನೋದು ಒಂದು ಕಲ್ಪನೆ ಬರ್ತದೆ. ಯಾಕೆ ಬರ್ತದೆ ಅಂದರೆ ಇವತ್ತು ಮೀನಾಕ್ಷಿ ಬಾಳೆಯವರು ಭಾಳ ಚೆನ್ನಾಗಿ ಹೇಳಿದರು ಲಿಂಗ ಸಮಾನತೆ ಬಗ್ಗೆ. ಅದು ಒಂದು ಅಂಗ ಮಾತ್ರ, ಒಂದು ದೃಷ್ಟಿಕೋನ ಸ್ತ್ರೀಯರ ಬಗ್ಗೆ. ಅವರು ಸಮಾನತೆ ಬಗ್ಗೆನೂ ಮಾತಾಡಿದ್ರು, ನೆನಪಿಟ್ಕೊಳ್ಳಿ. ಮೀನಾಕ್ಷಿ ಬಾಳೆಯವರು ಸ್ವಲ್ಪ ಸಮತಾವಾದದಿಂದ ಬಂದವರು. ಸಮತಾವಾದದಿಂದ ಬಂದ ವ್ಯಕ್ತಿಗಳು ಮಾತ್ರ ಬಸವ ತತ್ವದಲ್ಲಿಯ ವರ್ಣ ಸಂಕರ ಮತ್ತು ವರ್ಗ ಸಂಕರಗಳನ್ನು, ವರ್ಗ ಕಲಾಗಳನ್ನು ಅರ್ಥ ಮಾಡಿಕೊಂಡು ಸಾಮಾನ್ಯವಾಗಿ ಕಮ್ಯುನಿಸ್ಟರಲ್ಲಿ ಭಾಳ ಚೆನ್ನಾಗಿ ಮಾತಾಡೋದು ವರ್ಗ ಸಂಘರ್ಷ. ಆದರೆ ಇಲ್ಲಿ ಬಂದಿರೋದು ವರ್ಣ ಸಂಘರ್ಷ. ಆದರೆ ಎರಡನ್ನೂ ಕೂಡಿ ಮಾಡಿದವರು ಬಸವಣ್ಣನವರು. ಯಾಕಂದರೆ ಒಂದು ವರ್ಣ ಸಂಕರದಿಂದ ಕ್ರಾಂತಿ ಆದರೆ ವರ್ಗ ಸಂಕರದಿಂದ ಮತ್ತೊಂದು ದೊಡ್ಡ ಸಾಮಾಜಿಕ ಕ್ರಾಂತಿ ಆಗಿದೆ ಅಂತ ಅದನ್ನು ಸದಿಪಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವೆಲ್ಲ ಗೊತ್ತಾಗಿದ್ದು ನಂತರದ ಅವಧಿಯಲ್ಲಿ ವೀರಶೈವ ಮಹಾಸಭೆಗೆ ಅರ್ಥ ಆಗಿರಲಿಲ್ಲ, ಗೊತ್ತಿರಲಿಲ್ಲ. ಕಾಲಕ್ರಮೇಣ ಬಂದಂತೆ ಕೂಡ ಅವರು ಬದಲಾಗಲಿಲ್ಲ. ಅವರು ಮತ್ತೆ ಹಳೆಯ ವಾದಕ್ಕೆ ಅಂಟಿಕೊಂಡು ಬಿಟ್ಟರು. ಎಲ್ಲಿವರೆಗೆ ಅಂಟಿಕೊಂಡು ಬಿಟ್ಟರು ಅಂದರೆ ಬೇರೆ ಬೇರೆ ಜನ ವಚನಗಳನ್ನು ಅರ್ಥೈಸಿಕೊಳ್ಳುವವರು ಈ ಸಂಘಟನೆ ನಿರುಪಯುಕ್ತ ಅಂತ ಹೇಳಿ ಸ್ವಂತ ಸಂಘಟನೆ ಕಟ್ಟಲು ಚಾಲು ಮಾಡಿದರು. ಅಂತಹ ಸಂಘಟನೆಯಲ್ಲಿ ಈಗ ಅರವಿಂದ್ ಜತ್ತಿ ಅಣ್ಣನವರು, ಅವರ ತಂದೆಯವರು 1964ರಲ್ಲಿ ಕಟ್ಟಿದಂಥ ಬಸವ ಸಮಿತಿಯು ಒಂದು ಮೊದಲೇ ಭಾಳ ಒಂದೊಂದು ಹಳೆಯದ ಅಂತ ಒಂದು ಸಂಘಟನೆ. ಅದಾದ ನಂತರ ನಮ್ಗೆ ಗೊತ್ತುಂಟು ಮಹಾದೇವರು ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿ ಮಾಡಿದ್ದು ಅವರು ವೀರಶೈವ ಮಹಾಸಭೆಯನ್ನು ಕರೀಲಿಲ್ಲ, ಕೇಳಿಲ್ಲ, ವಿದ್ರು ಶಪಿಸ್ರು ಅಂತ ಮಾಡಿ ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಈಗ ನೀವು ರಾಜ್ಯದ ಮೂಲೆಗಳಲ್ಲಿ ಯಾವುದೇ ನಗರಕ್ಕೆ ಹೋಗಿ, ದೊಡ್ಡ ಊರುಗಳಿಗೆ ಹೋಗಿ, ಪಟ್ಟಣಗಳಿಗೆ ಹೋಗಿ, ಅಲ್ಲಿ ಕಂಡ್ರೆ ಪ್ರತಿ ಜಿಲ್ಲೆಯಲ್ಲಿ ನಿಮಗೆ ಡಜನ್ ಗಂಟಲೆ ಭಾಳಷ್ಟು ಬೇರೆ ಬೇರೆ ಹೆಸರಿನ ಲಿಂಗಾಯತ ಸಂಘಟನೆಗಳು ಕಾಣ್ತವೆ. ನನಗೆ ವಿಚಿತ್ರ ಆಗಿಸಿದ್ದು ಅಂತಂದರೆ
ಇಷ್ಟು ಸಂಘಟನೆಗಳು ಯಾಕೆ ಬೆಳೆದು ಬೇರೆ ಬೇರೆ ಹೆಸರಿದ್ದು ಒಂದೇ ಸಂಘಟನೆ ಇದ್ದಾಗ ಎಲ್ಲರೂ ಅದಕ್ಕೆ ಯಾಕೆ ಸದಸ್ಯರಾಗಲಿಲ್ಲ ಅಂದರೆ ಕಾಲಕ್ಕೆ ತಕ್ಕಂತೆ ನಮಗೆ ಬಂದಂಥ ಜ್ಞಾನದ ಪ್ರಕಾರ ಅದನ್ನು ಸ್ವೀಕಾರ ಮಾಡೋದು ಬದಲಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಆ ಮಹಾಸಭೆ ಕಳೆದುಕೊಳ್ಳುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಏನಾಯಿತು ಅಂತಂದರೆ 2017ರಲ್ಲಿ ನಾವು ಉಗಮ ಆಗುವಂಥ ಪರಿಸ್ಥಿತಿ ಬಂತು. ಆ ಪರಿಸ್ಥಿತಿ ರಾಜಕೀಯವಾಗಿ ಬಂತು. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವರು ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ 3 ನಿರ್ಣಯಗಳನ್ನು ತೆಗೆದುಕೊಂಡು ನಿಮ್ಗೆ ಗೊತ್ತಿದೆ. ಯಾವ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಹೆಸರಿಡುವ ನಿರ್ಣಯ ತೆಗೆದುಕೊಂಡವರು ಏನು ಮಾಡಿದ್ರು? ಓಕೆ. ಸೊ ಈ ವಿಶ್ವವಿದ್ಯಾಲಯದ ಹೆಸರನ್ನು ಇಡಲಿಕ್ಕೆ ಅವರು ತೆಗೆದುಕೊಂಡ ನಿರ್ಣಯ ಅಪೂರ್ವವಾದದ್ದು. ನಾನು ಯಾಕೆ ಹೇಳ್ತೀನಿ ಅಂದರೆ ಆ ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿದ್ದು ನಾನು, ಮಹಿಳಾ ವಿಶ್ವವಿದ್ಯಾಲಯ ಪ್ರಥಮ ಗುರುಕುಲಿ ನಾನು. ಆಗಲೇ SN ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಈ ಪ್ರಸ್ತಾವನೆ ಹೋಗಿತ್ತು, ಅವರು ಮಾಡಿರಲಿಲ್ಲ. ನಂತರ ಯಡಿಯೂರಪ್ಪನವರು ಇದ್ದಾಗಲೂ ಕೂಡ ಮಾಡಬೇಕಂತ ನಾನು ಹೇಳಿದ್ರು, ಅವರು ಮಾಡಿರಲಿಲ್ಲ. ಅದೆಲ್ಲ ಆಗಿ ಹೋದ ನಂತರ 15 ವರ್ಷಗಳ ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಮಾಡಿದರು. ಎರಡನೇದು, ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಎಲ್ಲ ಕಚೇರಿಗಳು ಪ್ರದರ್ಶಿಸಬೇಕು ಅಂತ ಮಾಡಿದರು. ಇದು ಮೊದಲೇದಲ್ಲ, ಮಹಾರಾಷ್ಟ್ರ ಸರ್ಕಾರ ಮೊದಲು ಮಾಡಿತು, ಅದನ್ನು ಇವರು ಕಾಪಿ ಹೊಡೆದರು. ಆದರೆ ಮಾಡಿದರು, ದೊಡ್ಡ ನಿರ್ಣಯ. ಈ ಎಲ್ಲ ನಿರ್ಣಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಆವಾಗ ದೊಡ್ಡ ಸಂಸ್ಥೆ ಆಗಿದ್ದಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಅವರಿಗೆ ಸನ್ಮಾನ ಮಾಡೋಕ್ಕೆ ಈಗ ಒಂದು ಅರಮನೆಯ ಬಯಲಲ್ಲಿ ದೊಡ್ಡ ಸಮಾರಂಭವನ್ನು ಏರ್ಪಡಿಸಿದ್ರು. ಮುಖ್ಯಮಂತ್ರಿಗಳು ಬಂದರು, ಇವರೆಲ್ಲರೂ ಸನ್ಮಾನ ಮಾಡಿದ್ರು. ನಿಮಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ, ಎಲ್ಲರೂ ದೊಡ್ಡ ದೊಡ್ಡ ಭಾಷಣ ಮಾಡಿದರು. ಜೊತೆಗೆ ಇನ್ನೊಂದು ಮನವಿಯನ್ನು ಅವರು ಸಲ್ಲಿಸಿದರು. ಅದೇನೆಂದರೆ, ನಾವು ಕಳೆದ 3 ದಶಕಗಳಿಂದ ಲಿಂಗಾಯತ ಅಂತ ಹೇಳಿಲ್ಲ, ವೀರಶೈವ ಧರ್ಮಕ್ಕೆ ಮಾನ್ಯತೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಮಾನ್ಯತೆ ಮಾಡ್ತಾ ಇಲ್ಲ, ನೀವು ರೆಕಮೆಂಡ್ ಮಾಡಿ ಕಳಿಸಿ, ನಾವು ಮುಂದೆ ತಗೋತೀವಿ ಅಂತ ಅವರು ವಿನಂತಿ ಮಾಡಿಕೊಂಡ್ರು. ಆವಾಗ ಇದು ನವೆಂಬರ್ 2000, ಏಪ್ರಿಲ್ 2017. ಆವಾಗ ಸಿದ್ದರಾಮಯ್ಯ ಮಾತಾಡಿದರು, ನೀವೆಲ್ಲರೂ ಕೂಡ್ಕೊಂಡು ಬನ್ನಿ, ನಾನು ಶಿಫಾರಸು ಮಾಡ್ತೀನಿ ಅಂತ. ಯಾಕೆ ಅವ್ರಿಗೆ ಗೊತ್ತಿತ್ತು ಇವರಲ್ಲಿ ಯೂನಿಟಿ ಇಲ್ಲ ಅಂತ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ, ಇವರಲ್ಲಿ ಯೂನಿಟಿ ಇಲ್ಲ, ಇವರು ಕೂಡಿ ಬರೋದಿಲ್ಲ ಅಂತ. ಆ ಮಾತನ್ನು ಮುಂದೆ ಹೇಳ್ತೀನಿ. ಮತ್ತೆ ಅವರು ಹೇಳಿದರು, ಅಲ್ಲಿಗೆ ನಿಂತು ಆ CM ಅವರು ಕೊಟ್ಟಂಥ ನಿರ್ಣಯ ಅಷ್ಟಕ್ಕೆ ನಿಂತಿದ್ದರೆ ಜಾಗತಿಕ ಲಿಂಗಾಯತ ಮಹಾಸಭೆ ಹುಟ್ಟುತ್ತಿರಲಿಲ್ಲ. ಎಲ್ಲಿಗೆ ನಿಂತು ಅಂದರೆ, ಒಂದೇ ವಾರದಲ್ಲಿ ವೀರಶೈವ ಪಂಥದ ಪ್ರಖರ ವಾಗ್ಮಿಗಳಾದಂಥ ಚಿದಾನಂದ ಮೂರ್ತಿ ಸಾಹಿತಿಗಳು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಕರೆದು, ಪತ್ರಿಕಾಗೋಷ್ಠಿಯನ್ನು ಕರೆದು ಖಂಡನೆ ಮಾಡಿದರು. ವೀರಶೈವರು, ಲಿಂಗಾಯತರು ಯಾರೇ ಇರಲಿ, ಅವರು ಹಿಂದೂ ಧರ್ಮದ ಭಾಗ. ಮುಖ್ಯಮಂತ್ರಿಗಳು ಕೊಟ್ಟಂಥ ಆಶ್ವಾಸನೆ, ವೀರಶೈವ ಮಹಾಸಭೆ ಕೇಳಿದಂಥ ಒಂದು ಮನವಿ ಎರಡು ತಪ್ಪು ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಅದನ್ನು ನೋಡಿ ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಲ್ಲೇ ಒಂದು ದೊಡ್ಡ ಆರ್ಟಿಕಲನ್ನು ಪ್ರಜಾವಾಣಿಯಲ್ಲಿ ಬರೆದೆ. ಮತ್ತೆ ಅವರು ಉತ್ತರ ಕೊಟ್ಟರು. ನಾನು ಮತ್ತೆ ಬರೆದೆ. ಆ 19 ಪುಟಗಳ ಆ ಲೇಖನ 11 ಪತ್ರಿಕೆಗಳಲ್ಲಿ ಏಕಕಾಲಿಕ ಪ್ರಿಂಟ್ ಆಗಿಬಿಟ್ಟು ಆವಾಗ ಅವರು ಬರೆಯಲಿಸಿದರು. ಮತ್ತೆ ನಾನು ಬರಿತಾ ಹೋದೆ. 15 ಲೇಖನಗಳನ್ನು ಬರೆದೆ. ಯಾವಾಗಿಂದ? ಏಪ್ರಿಲ್ನಿಂದ ಆಗಸ್ಟ್ವರೆಗೆ. ಅವಾಗ ಏನಾಯಿತು, ಜುಲೈ 21ರಂದು ಬಾಲಕಿ ಶ್ರೀಗಳು ಮಹಾದೇವರ ಸಂಘಟನೆಯಲ್ಲಿ ಬೀದರ್ನಲ್ಲಿ ಅದೇ ವಿಷಯವನ್ನು ಎತ್ಕೊಂಡು ಒಂದು ಬೃಹತ್ ಸಮಾವೇಶವನ್ನು ಲಿಂಗಾಯತರು ಸ್ವತಂತ್ರವಾಗಿ, ಯಾರ ಪ್ರೇರಣೆ ರಾಜಕೀಯ ಏನು ಇಲ್ಲದೆ ಮೊದಲನೆಯ ರ್ಯಾಲಿಯನ್ನು ಮಾಡಿದವರು ಬೀದರ್ದವರು ಸ್ವತಂತ್ರವಾಗಿ. ಅದಾದ ನಂತರ ಬೇರೆಯವ್ರಿಗೆ ನಾವು ಯಾಕೆ ಮಾಡುವ ಅಂತ ಬಂದಾಗ 4-6 ಜನ ಎಲ್ಲ ಪಕ್ಷಗಳ ರಾಜಕೀಯ ಜನ, ನಾನು IAS ಆಫೀಸರು, ನಿಮ್ಗೆ ಗೊತ್ತಿದೆ. ನಾನು ರಾಜಕೀಯಕ್ಕೆ ಎಂದು ಸೇರಿದವನಲ್ಲ, ಅಂದೂ ಇಲ್ಲ, ಇಂದೂ ಇಲ್ಲ, ಮುಂದೂ ಇರೋದಿಲ್ಲ. ಯಾವ ರಾಜಕೀಯ ಪಕ್ಷದ ವಿರೋಧಿಯೂ ನಾನಲ್ಲ,
ಯಾರ ರಾಜಕೀಯ ಪಕ್ಷದ ಪರವೂ ನನ್ನನ್ನು ಯಾವುದೇ ಪಕ್ಷ ಇರಲಿ, ನನ್ನ 35 ವರ್ಷಗಳ ಅವಧಿಯಲ್ಲಿ ಈ ರಾಜ್ಯದಲ್ಲಿರುವ ಎಲ್ಲ ಪಕ್ಷಗಳೊಡನೆ ಸೀನಿಯರ್ ಮೋಸ್ಟ್ ಅಧಿಕಾರಿಯ ಕೆಲಸ ಮಾಡಿದ್ದೇನೆ. ಅಲ್ಲಿ ಜಂಟಿ ಸರ್ಕಾರಗಳ 3 ಸರ್ಕಾರದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ, ಹೈಯೆಸ್ಟ್ ಮಟ್ಟದಲ್ಲಿ. ಅವಾಗ ಯಡಿಯೂರಪ್ಪನವರು ಇದ್ದರು, ಕುಮಾರಸ್ವಾಮಿಗಳು ಇದ್ದರು, ಜಗದೀಶ್ ಶೆಟ್ಟರ್ ಅವರು ಇದ್ದರು, MP ಪ್ರಕಾಶ್ ಅವರು ಇದ್ದರು. ಜಂಟಿ ಒಂದೇನು ಕೋಯಲಿಷನ್ ಗೌರ್ಮೆಂಟಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದೆ. ಆ ವ್ಯವಸ್ಥೆಯಲ್ಲಿ ಕೂಡ 4 ವರ್ಷ ನನಗೆ ಯಾರು ಸರ್ಕಾರಗಳು 3 ಸರ್ಕಾರ ಬಂದು ನಾನು ಮುಟ್ಟಲಿಲ್ಲ, ಕಂದಾಯಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ರಾಜಕಾರಣಿಗಳು ನನ್ನ ಮನೆಗೆ ಬಂದಾಗ, ಸ್ವಾಮಿ ನೀವೆಲ್ಲ ರಾಜಕಾರಣಿಗಳು, ನಾನು ರಾಜಕಾರಣಿ ಎಲ್ಲ. ಅವ್ರೇನು ಹೇಳಿದರು, ಅವ್ರ ಹೆಸರು ಹೇಳ್ತೀನಿ ಬೇಕಾದ್ರೆ ನೀವು ಕೇಳಿದ್ರು. ಒಂದೇ ಪಕ್ಷದಲ್ಲ 3 ಪಕ್ಷದಲ್ಲಿ ಬಂದಿದ್ದ ಹೆಸರು ಹೇಳ್ತೀನಿ. ನಮ್ಮ ಮನೆಗೆ ಬಂದ್ಬಿಟ್ಟು, ಇಲ್ಲ ನಾವು ಒಂದು ದೊಡ್ಡ ಮೀಟಿಂಗ್ ಮಾಡ್ತೀವಿ, ಯಾವುದು ಜ್ಞಾನ ಭಾರತಿ ಏನು ಬೆಂಗಳೂರು ವಿಶ್ವವಿದ್ಯಾಲಯದ ಆಡಿಟೋರಿಯಂದಲ್ಲಿ ನಾವು ದೊಡ್ಡ ಸಮಾರಂಭ ಮಾಡ್ತೀವಿ, ಒಂದು 10,000 ಮಂದಿ ಕೂಡಿಸ್ತೀವಿ, ನೀವು ಒಬ್ಬರೇ ಬಂದು ಮಾತಾಡಬೇಕು, ಅದು ಬರ್ದಿದ್ದನ್ನಲ್ಲಿ ನಮ್ಗೆ ಹೇಳ್ಬಿಡಿ, ನಾವು ಮುಂದುವರಿತೀವಿ ಅಂತ ಹೇಳಿದ್ರು. ಇದು ಆಗಿದ್ದು 10 ಆಗಸ್ಟ್ 2017. ನಾನು ಹೋದೆ, ದೊಡ್ಡ ಸಮಾರಂಭ, 70 ದೊಡ್ಡ ಸ್ವಾಮಿಗಳಿದ್ರು ಅಲ್ಲಿ. ಮಾಧವಿಯವರು, ಈ ನಮ್ಮ ಗದಗಿನ ಸಿದ್ಧಲಿಂಗ ಶ್ರೀಗಳು, ಬಾಳಕಿ ಶ್ರೀಗಳು, ಮತ್ತು ಇಳಕಲ್ ಶ್ರೀಗಳು, ಅವರೆಲ್ಲ ಜೀವಂತ ಇದ್ದರು, ಎಲ್ಲರೂ ಇದ್ದರು. ಮುರುಘರಾಜೇಂದ್ರ ಸ್ವಾಮಿಗಳು, ಇವರೆಲ್ಲರೂ ವೇದಿಕೆ ಮೇಲಿದ್ದರು. ವೇದಿಕೆ ಇದೆಲ್ಲ ಸಭಾಭವನ ತುಂಬಿತ್ತು. ನಾನು 1 ಗಂಟೆ 45 ನಿಮಿಷದ ಭಾಷಣ ಮಾಡಿದೆ. ಅದನ್ನು ಇವರು ಟೇಪ್ ಮಾಡಿ CDs ಮಾಡಿ 1,000 CDಗಳನ್ನು ಹಂಚಿದ್ರು. ನಾನು ಅಲ್ಲಿ ಹೇಳಿದ ವಿಷಯ ನಿಮಗೆ ರಿಪೀಟ್ ಮಾಡಿಕೊಡ್ತೀನಿ. ಇದು ಜಾಗತಿಕ ಲಿಂಗಾಯತ ಮಹಾಸಭೆ ಅಂದಿನ ಇತಿಹಾಸ. ಯಾಕೆ ನೆನಪು ಮಾಡಿಕೊಡ್ತೀನಿ ಅಂದರೆ, ಯಾಕೆ ಸ್ಥಾಪನೆ ಮಾಡೋಕ್ಕೆ ಅವಶ್ಯಕತೆ ಆಯಿತು ಅಂತ. ನಾನು ಅವಾಗ ಹೇಳಿದ್ದುಂಟು, ನೋಡಿ, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಸಿದ್ಧ ಮಾಡಲಿಕ್ಕೆ ಸಾಕಷ್ಟು ಸಾಮಗ್ರಿಗಳಿದೆ. ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ನಮ್ಮಲ್ಲಿ ಭಾಳ ಜನ ವಿದ್ವಾಂಸರಿಗೆ ಗೊತ್ತಿದೆ. ಆದರೆ ಕೊಕ್ಕೆ ಹಾಕೋರು ನೀವೇ ಅಲ್ವಾ? ಸ್ವತಂತ್ರ ಧರ್ಮ ಅಂತ ಒಬ್ಬರು ಹೇಳಿದರೆ ಮತ್ತೊಬ್ಬರು ಇಲ್ಲ, ಹೆಂಗಾಗತ್ತೆ ಅದು? ಇದು ಹಿಂದೂ ಧರ್ಮದ ಭಾಗ, ನಾವು ಅದರ ಸ್ಥಾಪಕರು ಬಸವಣ್ಣಯಲ್ಲಿ ಅಂತ ಕೇಳುವ ಮತ್ತೊಂದು ಪಂಗಡ ಇದೆ. ಆ ಪಂಗಡದವರು ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ನೆರೆಯ ಜಿಲ್ಲೆಯಲ್ಲಿ ಬಹಳ ಪ್ರಭಾವಶಾಲಿಯಾಗಿದ್ದಾರೆ. ಯಾರು ಅಂತ ನಿಮ್ಗೆ ಗೊತ್ತು, ನಾನು ಹೇಳೋದಿಲ್ಲ ಹೆಸರು. ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ಇನ್ನೂ ಮಾಡಿದ್ದೀನಿ, ನಿಮ್ಗೆ ಹೇಳ್ತೀನಿ. ಅದಕ್ಕೆ ಯಾವ ನಮ್ಮ ಅಂಜಿಕೆಯನ್ನು ಬಿಡೇನೂ ಇಲ್ಲ. ಹೇಳಿದ ಮೇಲೆ ಇದು ಈ ರೀತಿ ಆದರೆ ಆಗಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ರು ಕೂಡಿ ಬನ್ನಿ ಅಂತ. ನೀವು ಇಲ್ಲೇ ಹೊಡೆದಾಟ ಇದ್ದರೆ ಒಬ್ಬರು ಬೇಕಂತಾರೆ, ಅವ್ರು ಬೇಡ ಅಂತಾರೆ, ಒಬ್ಬರು ಸ್ವತಂತ್ರ ಧರ್ಮ ಅಂತಾರೆ, ನಾವು ಒಬ್ಬರು ಸೆಕ್ಟ್ ಅಂತೀರಿ. ಎಲ್ಲಿ ಆಗತ್ತೆ ಇದು? ಮೊದಲು ನೀವು ಒಂದುಗೂಡಬೇಕು. ನಾನು ಹೇಳಿದ ಮಾತು CDಯಲ್ಲಿದೆ, 1,000 CD ಪ್ರಿಂಟ್ ಮಾಡಿ ಹಂಚಿದ್ದಾರೆ. ಎರಡನೇದು ಹೇಳಿದೆ, ಇದು ದೀರ್ಘವಾದಂಥ ಹೋರಾಟ. ಯಾಕಂದರೆ ಇದೇ ಕಾರಣಕ್ಕಾಗಿ ಜೈನ ಧರ್ಮದವರು ಸ್ವಾತಂತ್ರ್ಯ ಬಂದ ನಂತರ ಬರುವ ಕಾಲದಲ್ಲಿ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಹೋರಾಟ ಚಾಲೂ ಮಾಡಿದರೆ 1950ರ ಸುಮಾರಿಗೆ ನೆಹರು ಅವರು ಲೆಟರ್ ಕೊಡ್ತಾರೆ. ಹೋರಾಟ ಚಾಲೂ ಮಾಡಿದರೂ ಕೂಡ ನಾನು ಹೇಳಿದ್ದು 50ರಲ್ಲಿ ಅವರಿಗೆ ಸ್ವತಂತ್ರ ಮಾನ್ಯತೆ ಸಿಕ್ಕಿದ್ದು ಯಾವಾಗ? 2014ರಲ್ಲಿ. ನೆನ್ಪಿಟ್ಕೊಳ್ಳಿ, 64 ವರ್ಷಗಳ ನಿರಂತರ ಹೋರಾಟದಿಂದ ಜೈನ ಧರ್ಮದವರಿಗೆ ಸಿಕ್ತು. ಬೌದ್ಧ ಧರ್ಮ ನಮಗಿಂತ ಬಹಳ ಹಳೆಯದು, ಸುಮಾರು 1800 ವರ್ಷಗಳ ಹಳೆಯದು. ಅವರಿಗೆ ಸಿಕ್ಕಿದ್ದು 1993ರಲ್ಲಿ. ಎಷ್ಟು ವರ್ಷ ಹೋರಾಡಿದರು? ಅಂಬೇಡ್ಕರ್ ಅದಕ್ಕೋಸ್ಕರ ತೀರೋದ್ರು, ಹೋರಾಡಿದರು, ಇವೆಲ್ಲ ಬಂತು. ಅವರೇ ಕನ್ವರ್ಟ್ ಆಗಿ 16,000 ಜನರನ್ನು ಬಂಧಿಸಿ ಮಾಡಿದರು. ಮಾನ್ಯತೆ ಸಿಕ್ಕಿರಲಿಲ್ಲ. ಅದು ಅವರಿಗೆ ಸಿಕ್ಕಿದ್ದು ಅವರು ಸತ್ತು ಹೋದ ಎಷ್ಟೋ ವರ್ಷಗಳ ನಂತರ 1993ರಲ್ಲಿ. ಇದು ದೀರ್ಘವಾದಂಥ ಹೋರಾಟ. ಸಿಕ್ಕಿರ ಹೋರಾಟ ಅಂತ ಇನ್ನೂ ದೊಡ್ಡದು. ಇಷ್ಟಿದ್ದಾಗ ಈ ಉದಾಹರಣೆಗಳ ಮೇಲಿಂದ ಈ ಧರ್ಮಗಳು ವೈದಿಕ ಶಾಹಿಯಿಂದ ಹೊರಗೆ ಬಂದ ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಪಡೆಯುವ ಅವಧಿಯಲ್ಲಿ ಅವರು ಪಟ್ಟಂಥ ಎದುರಿಸಿದ ವಿರೋಧಗಳು, ಕಷ್ಟಗಳು, ಅವರ ಸಂಘಟನೆ ಮುರಿಯುವಂಥ ಪ್ರಯತ್ನಗಳನ್ನು ನೀವು ಓದಿ ಕಲಿಬೇಕು. ಆದ್ದರಿಂದ ನಾನು ಇವತ್ತು ರ್ಯಾಲಿ ಮಾಡ್ತೇನೆ, ಸಿದ್ದರಾಮಯ್ಯ ಕಳಿಸ್ಕೊಡ್ತಾರೆ, ನಾಡದನ್ನು ಕೇಂದ್ರ ಸರ್ಕಾರ ಅಂತ ಕೊಟ್ಟು ಬಿಡ್ತದೆ ಅಂದರೆ ಅದು ತಪ್ಪು. ಇದು 1 ವರ್ಷ ಹೋಗ್ಬೋದು, 10 ವರ್ಷ ಹೋಗ್ಬೋದು, 100 ವರ್ಷ ಹೋಗ್ಬೋದು. ಇದಕ್ಕೆ ನೀವು ಹಿನ್ನೆಲೆ ತೆಗೆದು ನೋಡಬೇಕು. ಸ್ವತಂತ್ರ ಧರ್ಮದ ಹೋರಾಟ ಪ್ರಾರಂಭ ಆಗಿದ್ದು 1885ರಲ್ಲಿ ಮೈಸೂರು ಭಾಗದಲ್ಲಿ.
ನಂತರ ಪ್ರಾರಂಭ ಆಗಿ ಶಾಂತವಾಗಿ ಹೋಗಿದ್ದು 1943-45ರಲ್ಲಿ ಬೆಳಗಾವಿ, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಈಗ ಪ್ರಾರಂಭವಾಗಿದ್ದು ಈ ಸಮಗ್ರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ. ಆಗ ಹೇಳಿದಾಗ ಆದ್ದರಿಂದ ನೀವು ಶಾಂತವಾಗಿ, ನೀವು ದೀರ್ಘವಾಗಿ ಸಂಘಟಿತರಾಗಿ ಹೋರಾಡುವ ಅಗತ್ಯ ಇದೆ, ಎಲ್ಲರನ್ನು ಕೂಡಿಸಿಕೊಂಡು ಹೋಗುವ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಆ ಸಿ ಡಿಯಲ್ಲಿದೆ. ನಾನು 1.25 ಗಂಟೆ ಮಾಡಿದ ಭಾಷೆಯಲ್ಲಿ ಅದನ್ನು ನಾನು ರಿಪೀಟ್ ಮಾಡ್ತಿದ್ದೀನಿ ನಿಮಗೆ. ಯಾಕಂದರೆ ಹೋಗಬೇಕಾದ ದಾರಿ ಸುಗಮವಾಗಿಲ್ಲ, ವಿರೋಧಿಗಳ ಸಂಖ್ಯೆ ಸಣ್ಣದಾಗಿಲ್ಲ, ನಾವು ಪಡ್ತಕ್ಕಂಥ ಕಷ್ಟಗಳು ಒಂದಲ್ಲ, ಹತ್ತಲ್ಲ, ನೂರಾರು. ಅವು ಎಲ್ಲವನ್ನ ಎದುರಿಸಿ ನಿಂತು ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ವಾದವನ್ನು ಮಂಡಿಸ್ತಾ ಹೋದಾಗ ಸಿಗುತ್ತದೆ ಉದಾಹರಣೆಗಳು 3. ಜೈನರು, ಬುದ್ಧರು, ಸಿಖ್ರು ನಮ್ಮ ದೇಶದವರೇ, ನಮ್ಮ ಜೊತೆಗೆ ಇದ್ದವರೇ. ಸಿಕ್ಕಿದೆ, ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಹೀಗೆ ಮಾಡಿದಾಗ ನಾವೇನು ಮಾಡಿದ್ದೀವಿ, 120 ವರ್ಷಗಳ ಸಂಸ್ಥೆ ಇದೆ, ಅವಾಗ 116 ವರ್ಷ ಆಗಿತ್ತು. ಅವ್ರನ್ನ ಕೂಡಿ ಕೇಳೋಣ ಅಂತ ಹೋಗಿ ನಾವು ಅವ್ರಿಗೆ ಅಪ್ರೋಚ್ ಮಾಡಿದ್ವಿ. ಸನ್ಮಾನ್ಯ ಶಾಮನೂರು ಶಂಕರಪ್ಪರು ಒಂದು ಮೀಟಿಂಗ್ ಕರೆದ್ರು ನಮ್ಮ ಸಲುವಾಗಿನೇ. ಆ ಮೀಟಿಂಗ್ಲಿ ನಾವು 3 ಜನ ಹೋಗಿದ್ವಿ. ನಾನು, ಹೊರಟ್ಟಿಯವರು, ನಮ್ಮ ಜಿ ಬಿ ಪಾಟೀಲರು. ಅವರು ಶರಣಬಸವ ಪಾಟೀಲರ ಮನೆಯಲ್ಲಿ, ಮಾಂತ್ರಿಗಳ ಮನೆಯಲ್ಲಿ ಈ ವೀರಶೈವ ಮಹಾಸಭೆ ಕರೆದಂಥ ಮೀಟಿಂಗ್ನಲ್ಲಿ ಅವರೇ 100 ಜನ ಬಂದಿದ್ದರು. ಶಾಮನೂರು ಶಿವಶಂಕರ್ ನನಗೆ ಹೇಳಿದರು, ನೀವು ಹೇಳ್ತೀರಿ, ನೀವೇ ಹೇಳಿಬಿಡ್ರಿ, ನಾವು ಕಮೆಂಟ್ ಮಾಡ್ತೀವಿ ಅಂತ. 1 ಗಂಟೆ ಮಾತಾಡೋಕ್ಕೆ ಮಾತಾಡಿದೆ, ಬಹಳ ಶಾಂತವಾಗಿ ಕೇಳಿದ್ರು. ಇದು ಮುಗಿಯಲ್ಲ, ಇನ್ನೂ ಭಾಳ ಟೈಮ್ ಬೇಕಂತ 10 ಗಂಟೆ ರಾತ್ರಿ 6 ಗಂಟೆ ಪ್ರಾರಂಭ 10 ಗಂಟೆ ಮಾಡಿದ್ರು ಕೂಡ ಪೂರ್ಣ ಆಗಲಿಲ್ಲ. ಇನ್ನೂ ಮೀಟಿಂಗ್ ಕರೆಯೋಣ ಪೋಸ್ಟ್ಪೋನ್ ಮಾಡಿದರು. 2ನೇ ಮೀಟಿಂಗು ಶಾಮನೂರು ಶಿವಶಂಕರಪ್ಪರ ಗಾರ್ಡನಿಯ ಮನೆಯಲ್ಲೇ ಆಯಿತು. ಅದು ಕೂಡ ಅವಾಗ ನಮ್ಮ ಕಡೆ ಮಾಡೋಣ ಎಲ್ಲರೂ ಕೂಡಿ ಅಂದರು. ಆದರೆ ನಾವು ಹೊರಗೆ ಹೋದ ತಕ್ಷಣ ಬಳಿತ. ಆನಂತರ 3ನೇ ಮೀಟಿಂಗನ್ನು ಅವ್ರೇನು ಮಾಡಿದ್ರು, ವೀರಶೈವ ಪಂಥದ ಪ್ರಕಾರ 10 ಮಂದಿ ಬನ್ನಿ, ಲಿಂಗಾಯತದ ಬಸವ ಪ್ರಕಾರ 10 ಮಂದಿ ಬನ್ನಿ ಅಂತ ಹೇಳಿದರು. ನಾವು 10 ಮಂದಿ ಕರ್ಕೊಂಡು ಇಷ್ಟಿಷ್ಟು ಪುಸ್ತಕಗಳನ್ನ ಹೋಗಿ ಕೊಡ್ತಿದ್ದೀವಿ. ಅವರ ಕಡೆಯಿಂದ 3 ಜನ ಬಂದರು. ಎಲ್ಲ ಲಿಂಗಾಯತ ಮಂತ್ರಿಗಳು ಅಲ್ಲಿದ್ದರು, ಶಾಮನೂರು ಶಂಕರಪ್ಪ ಅಧ್ಯಕ್ಷ ವಹಿಸಿದ್ರು, ನಮ್ಮ ಲಿಂಗಾಯತ ಎಲ್ಲ ಮಂತ್ರಿಗಳಿದ್ದರು, ಎಲ್ಲ ಪಕ್ಷದವರು ಇದ್ದರು. ಅಲ್ಲಿ ಚರ್ಚೆ ಪ್ರಾರಂಭ ಆದಾಗ ಚರ್ಚೆ ನಡೆಯೋದಂತೆ ನೋಡಿಕೊಳ್ಳುವ ಒಂದು ಆದೇಶ ಸೂಚನೆ ಅವರಿಗೆ ಬಂದಿದ್ದು, ಆಗ ಅಧಿಕಾರದಲ್ಲಿದ್ದ ರಾಜಕೀಯ ಪಕ್ಷ ಯಾವುದಂತ ನೀವು ಊಹೆ ಮಾಡ್ಕೊಳ್ಳಿ, 2016 ಮಾಡಕ್ಕೆ ಬಂದಾಗ ವಿರೋಧಿ ಪಕ್ಷದಲ್ಲಿದ್ದಂಥ ಯಡಿಯೂರಪ್ಪನವರು ಇವರು ಮಾಡಿದವರು ಅವರ ಪಕ್ಷ ಜನರ ಹೋಗ್ಬಿಟ್ಟು ಈ ಚರ್ಚೆಯಾಗ ನೋಡ್ಕೊಳ್ಳಿ, ಯಾಕೆಂದರೆ ಅವ್ರ ಕಡೆ ಎಲ್ಲ ಪುಸ್ತಕ ತಂದು ದೊಡ್ಡ ದೊಡ್ಡ ಪ್ರೊಫೆಸರ್ಗಳು, ಡಾಕ್ಟ್ರುಗಳು, ಇಂಜಿನಿಯರ್ ಬಂದಿದ್ದಾರೆ, ನಿಮ್ಮ ಹತ್ರ ಸಾಮಗ್ರಿ ಇಲ್ಲ, ಈ ಚರ್ಚೆ ಮಾಡಲಾದ ನೋಡ್ಕೊಳ್ಳಿ ಅಂತ ಹೇಳಿ ಎಷ್ಟು ಗಲಾಟೆ ಆಯ್ತಂದರೆ ಒಬ್ಬ ಮಂತ್ರಿ ಮತ್ತೊಬ್ಬ ಮಂತ್ರಿ ನಾವು ಕೂಟಕ್ಕೆ ಹೋದರು. ಅವ್ರು ಯಾರಂತ ನಾನು ಹೇಳಲ್ಲ, ನಮ್ಮ ಕಡೆ ಸಿ ಡಿಗಳಿದೆ, ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಅವರು ಇವತ್ತು ಬೀಗರಾಗಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ, ವಿಷಯ ಬೇರೆ, ರಾಜಕೀಯ ಅದು ರಾಜಕೀಯ, ಅದ್ರ ಬಗ್ಗೆ ನಾನು ಬರ್ತೀನಿ ಮುಂದೆ. ಅಷ್ಟು ಆದ ನಂತರ ಆ್ಯಕ್ಚುಲಿ ಏನಾಯಿತು ಅಂದರೆ ಆ ಗಲಾಟೆ ನೋಡ್ಕೊಂಡ್ಬಿಟ್ಟು ನನ್ನ ಗಂಡ್ಮ್ಯಾನ್ ಓಡಿ ಬಂದ, ಮಂತ್ರಿಗಳ ಗಂಡ್ಮ್ಯಾನ್ಗಳು ಹೊರಗೆ ಓಡಿ ಬಂದರು. ಆಮೇಲೆ ಹೊರಗೆ ಮಂದಿ ಬರ ನಾವು ಕ್ಯಾಪಿಟಲ್ ಹೋಟೆಲಿನ ಮೇನ್ ಸಭಾವನ್ನು ಬಂದ್ ಮಾಡಿದ್ದೀವಿ. ಅದಾದ ನಂತರ ಯಾವ ಮೀಟಿಂಗು ಆಗಲಿಲ್ಲ, ಮುಂದೆ ಮುಗಿದೋಯ್ತು. ಅವ್ರು ಹೇಳಿದ್ರು, ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ, ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡಬೇಕು ನೀವೇ ಹೇಳಿ. ನಮ್ಮ ಉದ್ದೇಶ ಅವ್ರನ್ನ ಮುಂದಿಟ್ಕೊಂಡು ಮಾಡೋಕ್ಕಾದ್ರೆ ಬರಲ್ಲ ಅಂತ ಅವರು ಪ್ರಖರ ವಿರೋಧಿಗಳಾಗಿ ಕನ್ವರ್ಟ್ ಆದರು. ತಮ್ಮ ಜೊತೆ ನಮ್ಮ 300-400 ವರ್ಷಗಳ ವಿರೋಧಿಗಳನ್ನ ಕೂಡಿಸ್ಕೊಂಡ್ರು. ಶಾಮನೂರು ಅವ್ರ ಮನೆಯಲ್ಲೇ ಮೀಟಿಂಗ್ ಮಾಡಿದ್ರು. ನೀವು ಟಿ ವಿಯಲ್ಲಿ ನೋಡಿದ್ದೀರಿ, ನ್ಯೂಸ್ ಪೇಪರ್ಗಳನ್ನ ಓದಿದ್ದೀರಿ, ಅದಕ್ಕೆ ಸಾಕ್ಷಿಗಳಿದೆ, ಚಿತ್ರಗಳು. ಯಡಿಯೂರಪ್ಪನ ಸೇರಿಕೊಂಡ್ರು, BJPಯವರು ಸೇರಿಕೊಂಡು, RSS ಸೇರಿಕೊಂಡು ಇವರು ಸಮಾಜವನ್ನು ಒಡೆಯುತ್ತಿದ್ದಾರೆ, ಧರ್ಮವನ್ನು ಒಡೆಯುತ್ತಿದ್ದಾರೆ ಅಂತ ಪ್ರಚಾರ ಮಾಡೋಕ್ಕೆ ಚಾಲೂ ಮಾಡಿದರು. ಅದೆಲ್ಲ ನೀವು ಕೇಳಿದಿರಿ. ಇದು ರಾಜಕೀಯ. ಯಾವ ರಾಜಕೀಯ? 3 ಪಕ್ಷಗಳ ನಡುವೆ. ಆವಾಗ ದೇವೇಗೌಡರು ಅವರ ಮಗ ಕುಮಾರಸ್ವಾಮಿಯವರು ಇದಕ್ಕೆ ವಿರೋಧ ಮಾಡೋ ಹೇಳಿಕೆ ಕೊಟ್ಟರು. ಇವರಂತೂ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆಯನ್ನು ನಾವು ಇಷ್ಟು ಪುಸ್ತಕದಲ್ಲಿ ತಂದಿದ್ದೀವಿ. ಯಡಿಯೂರಪ್ಪನವರ ಹೇಳಿಕೆ, RSS ಅವರ ಹೇಳಿಕೆ, ಅಮಿತ್ ಶಾ ಅವರ ಹೇಳಿಕೆ, ಭಾಗವತ್ ಅವರ ಹೇಳಿಕೆ, ಇಲ್ಲಿ RSS ಹೇಳಿಕೆ, ಇಷ್ಟು ದೊಡ್ಡ ಪುಸ್ತಕ ತಂದಿದ್ದೀವಿ, ನ್ಯೂಸ್ ಪೇಪರ್ ರಿಪೋರ್ಟ್ಗಳನ್ನು, ಸಿಡಿಗಳನ್ನು. ಅದಾದರೆ ಓಕೆ, ಈ ಅಪೋಸಿಷನ್ ಬಂದಾಗಲೇ ನಮಗೆ ಶಕ್ತಿ ಬರೋದು ಅಂತ ಹೇಳ್ಕೊಂಡು ರ್ಯಾಲಿಗಳನ್ನು ಮಾಡಿದ್ವಿ. ರ್ಯಾಲಿ ಆಫ್ಟರ್ ರ್ಯಾಲಿ.
ನಿಮ್ಗೆ ಗೊತ್ತು, ಬೆಳಗಾವಿ, ಗುಲ್ಬರ್ಗ, ಬೀದರ್ಲಿ ಮೊದಲೇ ಆಗಿತ್ತು, ಬಿಜಾಪುರ, ಹುಬ್ಬಳ್ಳಿ. ಅದಾದ ನಂತರ ರ್ಯಾಲಿಗಳಲ್ಲಿ ಕಂಡು ಬಂದಂಥ ಜನರ ಉತ್ಸಾಹ ಹೇಗಂದರೆ 6 ಲಕ್ಷ, 4 ಲಕ್ಷ, 10 ಲಕ್ಷದವರೆಗೆ ಜನ ಸೇರಿದರು. ನಾವು ಯಾರನ್ನು ಕರೆದಿರಲಿಲ್ಲ, ಸುಮ್ಮನೆ ಪ್ರಚಾರ ಮಾಡಿದ್ದೇವೆ ಅಷ್ಟೇ. ಬಂದರು. ಆವಾಗ ಏನಾಯಿತು ಅಂದರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ಒಂದು ಏನೋ ಕುತೂಹಲ ಹೊರತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತರು ಕರ್ನಾಟಕದಲ್ಲಿ ಹೋರಾಡ್ತಾರೆ ಅಂದರೆ ಏನೋ ಇದೆ, ಇದರಲ್ಲಿ ಏನೋ ಇದೆ. ಲಿಂಗಾಯತರಲ್ಲೇ ಒಂದು ಕುತೂಹಲ ಅಂದರೆ ಧರ್ಮದ ಬಗ್ಗೆ ಯಾರು ವಿಚಾರ ಮಾಡಲಾರ್ದವರು ಲಿಂಗಾಯತರು ಕೇವಲ ಜಾತಿ ಬಗ್ಗೆ ಮಾಡಿದರು, ವೀರಶೈವರ ಬಗ್ಗೆ ಮಾತಾಡಿದರು, ಪಂಚಾಚಾರ ಬಗ್ಗೆ ಮಾತಾಡ್ತಿದ್ರು, ತಮ್ಮ ಮಠಗಳ ಬಗ್ಗೆ ಮಾತಾಡ್ತಿದ್ರು. ಈಗ ಅವನ್ನೆಲ್ಲ ಕಡಿಮೆ ಮಾಡಿ ಧರ್ಮದ ಬಗ್ಗೆ ಮಾತಾಡಿ ಚಾಲು ಆಗೋದು. ಇಷ್ಟೊಂದು ಬೃಹತ್ ಪ್ರಮಾಣದ ರ್ಯಾಲಿಗಳಲ್ಲಿ ಕೂಡಿದಂಥ ಜನ ಸಮೂಹದಿಂದ ಆಯಿತು. BBC ಬಂತು, CNBCಯಲ್ಲಿ ಬಂತು, ಇಂಟರ್ನ್ಯಾಷನಲ್ ಪ್ರಸಿದ್ಧ ಆಯಿತು. ಆ ಪ್ರಸಿದ್ಧ ಆಗಲಿಕ್ಕೆ ಕಾರಣದಂಥ ರ್ಯಾಲಿಗಳಲ್ಲಿ ಯಾರು ಭಾಗವಹಿಸಿ ಎಲ್ಲ ಖರ್ಚು ಮಾಡಿದ್ರೋ, ಇಲೆಕ್ಷನ್ ಆಯಿತು, ಅವರು ಸೋತು ಹೋದರು, ಬಿಟ್ಟು ಹೋಗ್ಬಿಟ್ರು. ನಮ್ಮ ಲಿಂಗಾಯತ ಇದು ಜಾಗತಿಕ ಲಿಂಗಾಯತ ಮಹಾಸಭೆ ರಚನೆ ಆಗಿದ್ದು ಫೆಬ್ರವರಿ 16, 2018ರಂದು. ಅದೇ ಟೈಮಿಗೆ ಯಾರು ಸಂಘಟನೆ ಮಾಡಿದ್ರು, ಯಾವ ಪಕ್ಷ ನಂತರ ಬೆಂಬಲಿಸಿತ್ತು, ಅವರು ಎಲ್ಲರೂ ಬಿಟ್ಟು ಹೋದರು. ಆವಾಗ ನಮ್ಮ ಸಂಖ್ಯೆ ಎಷ್ಟಿತ್ತು? 216, ಕೇವಲ 216. ನಮ್ಮ ಗವಿಸಿದ್ದಪ್ಪನವರು ಆ ಚಿತ್ರಣವನ್ನು ನನಗಿಂತ ಸಮರ್ಥವಾಗಿ ನಿಮ್ಮೆಲ್ಲರಿಗೆ ತಿಳಿಯುವ ರೀತಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಅವರು ಎಷ್ಟು ಅಪಮಾನ ಎದುರಿಸಿದರೋ ಅದಕ್ಕಿಂತ 10 ಪಟ್ಟು ಅಪಮಾನವನ್ನು ನಾವು ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಜ್ಯ ಮಟ್ಟದ ಎಲ್ಲರೂ ಎಲ್ಲ ಕಡೆ ಎದುರಿಸಿದ್ದೀವಿ. ನನ್ನ ಜೀವಕ್ಕೆ ಭಯ ಇದ್ದಿದೆ ಅಂತ ತಿಳ್ಕೊಂಡು ಗುಪ್ತಚಾರ ವರದಿಯ ಪ್ರಕಾರ ನಾನು ಕೇಳಲ್ಲ ಹೋದರೆ ನನ್ನ ಮನೆಯಲ್ಲಿ ಆಫೀಸ್ನಲ್ಲಿ ಪೊಲೀಸ್ ಪಡೆದುಕೊಟ್ರು. ಈಗಲೂ ಇದೆ. ಆಗ ಥ್ರೆಟ್ ಬರ್ತಿದ್ದೆ, ಅದ್ರ ಬಗ್ಗೆ ನಾನು ನೋಡಿಲ್ಲ, ಕೇಳಿಲ್ಲ. ಐ ಡೋಂಟ್ ಬಾದರ್ ಅಬೌಟ್ ಇಟ್. ಬಟ್ ಇಷ್ಟೊಂದು ವಿರೋಧ ಬಂದು ಕೊನೆಗೆ ಏನಾಯಿತು, ಇವು ಕಾಂಗ್ರೆಸ್ ಪಕ್ಷದ ಹೋರಾಟ ಅಂತ ಬಿಂಬಿಸಿ ಎಲೆಕ್ಷನ್ದಲ್ಲಿ ಇದನ್ನು ಕೆಡವಿ ಏನೇನು ಆಯ್ತು ನಿಮ್ಗೆ ಗೊತ್ತು. ಇವರೆಲ್ಲ ಬಿಟ್ಟು ಹೋದ್ಮೇಲೆ ನಾವೆಲ್ಲರೂ ಕೂತ್ಕೊಂಡು ರಾಜಕೀಯ ಅಲ್ಲದ ವ್ಯಕ್ತಿಗಳು ಒಂದು 20 ಜನ ಒಬ್ರು ಈಗ ಇದ್ರು, ಹೋದ್ರು ಅವರು ಟ್ರೈನ್ ಅಂತ, ಅವರೆಲ್ಲ ಸೇರ್ಕೊಂಡು ಮಾಡಿದ್ವಿ ರಾಜಕೀಯೇತರವಾಗಿ ರಾಜಕಾರಣಿಗಳನ್ನ ಬಿಟ್ಟು ಈ ಮಠಾಧೀಶರನ್ನ ಒಂದು ಸಂಘಟನೆ ಕಟ್ಟೋಣ ಅಂತ 2 ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಮಠಾಧೀಶರನ್ನು ಸ್ವಲ್ಪ ಕಾಲ ಹೊರಗಿಡಿ. ಯಾವ ಮಠಾಧೀಶರು ಶರಣ ತತ್ವಕ್ಕೆ, ಬಸವ ತತ್ವಕ್ಕೆ ಬದ್ಧರಾಗಿದ್ದಾರೋ, ಯಾರು ಸಹಾಯ ಮಾಡಿ ಮಾರ್ಗದರ್ಶನ ಮಾಡಿ ಬರ್ತಾರೋ ಅವರು ತಗೊಳ್ಳಿ. ಯಾರು ವಿರೋಧ ಮಾಡ್ತಾರೆ ಲೆಕ್ಕಿಸ್ಬೇಡಿ, ಬಿಟ್ಬಿಡಿ ಅವ್ರನ್ನ. ಮೊದಲನೇದು. ಎರಡನೇದು, ರಾಜಕೀಯ ಪಕ್ಷಗಳಿಗೆ ಎಲ್ಲರೂ ನೀವು ಎಲ್ಲರೂ ವೋಟ್ ಹಾಕ್ತೀರಿ. ಯಾವುದೇ ರಾಜಕೀಯ ಪಕ್ಷಕ್ಕೆ ವೋಟ್ ಹಾಕಲಿ, ನಾವು ತಲೆ ಕೆಡಿಸ್ಕೊಳ್ಳೋದು. ಯಾವುದೇ ರಾಜಕೀಯ ಪಕ್ಷದ ನಾಯಕ ನಮ್ಮ ಸಂಘದಲ್ಲಿ ಬರ್ಬೋದು. ಆದರೆ ಬರೋಕ್ಕಿಂತ ಪೂರ್ವದಲ್ಲಿ ಹೇಗೆ ಒಳಗೆ ದೇವರ ಗುಡಿ ಒಳಗೆ ಹೋಗಾಕ ಚಪ್ಪಲಿ ಹೊರಗೆ ಬಿಟ್ಟು ಬರ್ತೀರೋ, ಆ ಚಪ್ಪಲಿಯೊಂದಿಗೆ ನಿಮ್ಮ ಪಕ್ಷವನ್ನು ಹೊರಗೆ ಬಿಟ್ಟು ಬನ್ನಿ ಅಂದರೆ ನಾವು ತಗೊಳ್ತೀವಿ ಅಂತ. ಆ ಒಂದು ತತ್ವವನ್ನು ಈ ಎಲ್ಲ ರ್ಯಾಲಿಗಳು ನಡೆದು ಆ ಪಕ್ಷಕ್ಕೆ ಸೋಲಾದ ಮೇಲೆ ಯಾರು ಬಿಟ್ಟು ಹೋದರು ಅವ್ರಿಗೆ ಅನ್ವಾಗತ್ತೆ. ಅವ್ರು ಬಂದಿಲ್ಲ, ಬಹಳ ಸಂತೋಷ. ಈಗ ಬರ್ತಾ ಇದ್ದಾರೆ, ಎಲ್ಲ ಪಕ್ಷದವರು ಬಂದಿದ್ದಾರೆ. ಆದರೆ ನಾವು ನಿರ್ಣಯ ಮಾಡಿದ್ದೀವಿ, ಬರಲಿ, ಕೂಡಲಿ, ಲಿಂಗಾಯತರಾಗಿ. ಅವರ ವೇದಿಕೆ ಮೇಲೆ ನಾವು ಕರೆಯೋಲ್ಲ. ಬೆಳಗಾವಿಯಲ್ಲಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆ ನಾಗರೂರ ಮಠದ ವತಿಯಿಂದ ಪ್ರತಿ ವರ್ಷ ವಿಜೃಂಭಣೆಯಿಂದ ನೀವು ಹೇಗೆ ಇಲ್ಲಿ ಬಸವ ಜಯಂತಿ ಮಾಡ್ತಿರೋ ಅಷ್ಟೇ ಪ್ರಮಾಣದಲ್ಲಿ ಮಾಡುವಾಗ ಕಳೆದ 3-4 ವರ್ಷಗಳಿಂದ 3-4 ಜನ MLA ಬರ್ತಾರೆ. ನಾವು ಸ್ವಾಗತ ಮಾಡ್ತೀವಿ, ಫಸ್ಟ್ ಹೋದಲ್ಲಿ ಅವ್ರು ಕೂಡಿಸ್ತೀವಿ, ಭಾಷಣ ಮಾಡೋಕ್ಕೆ ಅವಕಾಶ ಕೊಡೋಣ. ನಮ್ಮ ಅಧಿವೇಶನ ಆಯಿತು, ಬಸವ ಕಲ್ಯಾಣದಲ್ಲಿ 1 ಲಕ್ಷದಷ್ಟು ಜನ ಸೇರಿದರು. ಅಲ್ಲಿ 3 ಜನ MLA ಕೆಳಗೆ ಕೂತರು. ನಾವು ಅವ್ರನ್ನ ವೇದಿಕೆ ಮೇಲೆ ಕರೀಲಿಲ್ಲ, ಸನ್ಮಾನ ಮಾಡಲಿಲ್ಲ, ಭಾಷಣ ಮಾಡೋಕ್ಕೆ ಅವಕಾಶ ಕೊಡಲೇ ಇಲ್ಲ. ಅಲ್ಲಿ 3 ಪಕ್ಷ ಜನ ಇದ್ದರು. ಯಾಕೆ? ಅವರ ಬಗ್ಗೆ ಮಾಡುವ ಭಾಷಣ ಪಕ್ಷ ಪ್ರೇರಿತ ಆಗಿರ್ತದೆ. ಪಕ್ಷದಿಂದ ಅವರಿಗೆ ಓಟ್ ಬಿದ್ದು ಆರಿಸಿ ಬಂದ ತಕ್ಷಣ ಬಲೆ ಅಂತ ಹೊಗಳ್ತಾರೆ, ಬಿದ್ದ ತಕ್ಷಣ ತೆಗಳ್ತಾರೆ. ಇದ್ರ ಎರಡೂ ಬೇಡ ನಮಗೆ.
ನಮ್ಮ ಉದ್ದೇಶ ಇರೋದು ಈ ಬೃಹತ್ವಾದಂಥ ಲಿಂಗಾಯತ ಸಮಾಜವನ್ನು ಸಂಘಟಿಸೋದು ಒಂದೇ ಉದ್ದೇಶ. ಹಾಗಿತ್ತಂದರೆ ಇವೆರಡನ್ನೂ ಹೊರಗಿಟ್ಟು ಯಾರು ಬರ್ತಾರೆ ಕರ್ಕೊಳ್ಳಿ, ಪಕ್ಷೇತರವಾಗಿ ಪಕ್ಷಾತೀತವಾಗಿ ಬರಬೇಕು. ಮಠಾಧೀಶರು ಬರಬೇಕಾಗಿದ್ದರೆ ಬಸವ ತತ್ವಕ್ಕೆ ಬದ್ಧರಾಗಿ ಬರಬೇಕು. ನಿಮ್ಮ 108 ಕಾಂಟ್ರಡಿಕ್ಷನ್ ನಾವು ಕೇಳೋಕ್ಕೆ ತಯಾರಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಈ ಮಠಾಧೀಶರ ಬಸವಪರ ಸಂಘಟನೆಗಳನ್ನು ಮಠಗಳನ್ನು ಮಾಡಬೇಕು ಅಂತ ಸಮಾನ ಮನಸ್ಸಿನ 150 ಮಠಾಧೀಶರಿಗೆ ಮಾತಾಡಿದಾಗ ಅವರೆಲ್ಲರೂ ಒಪ್ಕೊಂಡು 2020ರಲ್ಲಿ ಬಸವಪರ ಮಠಕರ ಒಕ್ಕೂಟ ಪ್ರಾರಂಭ ಆಯಿತು. ನಮ್ಮ ಶ್ರೀಗಳು ಅದರಲ್ಲಿ 130ಕ್ಕೂ ಹೆಚ್ಚು ಮಠಾಧೀಶರು ಸೇರಿಕೊಂಡಿದ್ದಾರೆ. ಮಠಾಧೀಶರಿಗೆ 2 ಕಡೆ ಟ್ರೈನಿಂಗ್ ಕೊಡ್ತಾಯಿದ್ರು. ಇನ್ನೊಂದು 3ನೇ ಟ್ರೈನಿಂಗು ಮುಂದಿನ ತಿಂಗಳು 1ರಿಂದ 5ನೇ ತಾರೀಕು ಸಾಣೆಹಳ್ಳಿ ನಡೀತದೆ. ಸುಮಾರು 100ಕ್ಕೂ ಹೆಚ್ಚು ಬೇರೆ ಹೊಸ ಸ್ವಾಮಿಗಳು ಬರ್ತಿದ್ದಾರೆ. ಅವರೇ ಟ್ರೈನಿಂಗ್ ಕೊಡ್ತಾರೆ ನಮ್ಮ ಮೂಲಕ. ನಾನು ಅಲ್ಲಿ ಹೋಗ್ತಾ ಇದ್ದೇನೆ 1ನೇ ತಾರೀಕಿಗೆ. ಏನು ಟ್ರೈನಿಂಗ್ ಕೊಡೋದು? ಸ್ವಾಮಿಗಳ ಟ್ರೈನಿಂಗು ನಾವು ಯಾರು ರೀ? ಈ ಕಳೆದ 400-500 ವರ್ಷಗಳಲ್ಲಿ ಲಿಂಗಾಯತರಲ್ಲಿ ನಿಮಗೆ ಗೊತ್ತಿರೋ ಹಾಗೆ 1,000 ಮಠಗಳಿದೆ. 1,000ಕ್ಕೂ ಹೆಚ್ಚು. 680ರಷ್ಟು ವಿರಕ್ತ ಮಠಗಳಿದ್ದರೆ ಸುಮಾರು 450ರಷ್ಟು ಪಂಚಾಚಾರ ಮಠಗಳಿವೆ. ಅವೆಲ್ಲ ಲಿಸ್ಟ್ ನಮ್ಮ ಕಡೆ ಅಡ್ರೆಸ್ ಎಲ್ಲ ಗೊತ್ತಿದೆ. ಇದರಲ್ಲಿ ವಿರೋಧಿಗಳು ಯಾರು ಅಂತ ನಿಮ್ಗೆ ಗೊತ್ತಿದೆ, ಪರವಾಗಿರೋರು ಯಾರು ಅಂತ ನಿಮ್ಗೆ ಗೊತ್ತಿದೆ. ಆದರೆ ಈ ಪರವಾಗಿರ್ತಕ್ಕಂಥ ವಿರಕ್ತ ಮಠಗಳೇ ವಿರುದ್ಧವಾದಾಗ ಕಷ್ಟದ ಕೆಲಸ. ಅವರು ಈ ಕೆಲಸ ಮಾಡಿಲ್ಲ ಅಂತ ಹೇಳ್ಕೊಂಡು ನಾವೆಲ್ಲ ಅಜ್ಞಾನಿಗಳಾಗಿ ಈ ಮಟ್ಟಕ್ಕೆ ಮುಟ್ಟಿ ನಾವು ಜಾತಿವಾದಿಗಳಾಗಿದ್ದೇವೆ. ಒಳಪಂಗಡಗಳು ಹುಟ್ಟಿಕೊಂಡಿವೆ. ಈ ರೀತಿ ಸಮಾಜ ಅಧ್ವಾನವಾಗಿ ಹೋಗಿದೆ. ಎಷ್ಟು ಅಧ್ವಾನವಾಗಿದೆ ಅಂತ 3 ಅಂಕಿ ಸಂಖ್ಯೆಗಳನ್ನು ಕೆಲವು ಇಟ್ಟು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಈಗ ಲೇಟೆಸ್ಟ್ ಆಗಿ ಹೋಗೋಣ. ಕಳೆದ ವಾರ ಎಲೆಕ್ಷನ್ ರಿಸಲ್ಟ್ ಬಂತು. ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳೋಣ. ಇಲ್ಲಿ 18-20% ವೋಟ್ಗಳು ಲಿಂಗಾಯತರದಾಗಿದೆ. ಈ ರಿಸಲ್ಟ್ ಬಂದಿದೆ. ರಿಸಲ್ಟ್ ಏನು ಬಂದಿದೆ? ಯಾವ ಪಕ್ಷ ಆಡಳಿತದಲ್ಲಿದೆಯೋ ಆ ಪಕ್ಷಕ್ಕೆ 9 ಸೀಟ್ ಬಂದರೆ ವಿರೋಧಿ ಪಕ್ಷದ BJPಗೆ 19 ಸೀಟ್ಗಳು ಬಂದಿದೆ. ಅಂದರೆ ಯಾವ ಪಕ್ಷ ಈಗ ಮೇಲ್ಗೈ ಸಾಧಿಸಿದೆ? ವಿರೋಧಿ ಪಕ್ಷ. ಅಂದರೆ ಆಡಳಿತ ಪಕ್ಷ ಏನು ಮಾಡಿತು ನಿಮ್ಗೆ ಗೊತ್ತಿದೆ, ನಾನು ಹೇಳೋದಿಲ್ಲ. ಅದರ ಸ್ಥಿತಿ ಏನಾಗಿದೆ? 4 ದಿವಸದ ಹಿಂದುಗಡೆಯಿಂದ ಎಲೆಕ್ಷನ್ ಬಂದು ಇದರಲ್ಲಿ ಅಂಕಿ ಸಂಖ್ಯೆಯನ್ನು ಸ್ವಲ್ಪ ನೋಡಿ. BJPಯಿಂದ ಚುನಾಯಿತ ಆದಂಥ ಲಿಂಗಾಯತ ಸದಸ್ಯರ ಸಂಖ್ಯೆ 17, ಜನತಾದಳ ಬಿಟ್ಟು. ಈ 17ರಲ್ಲಿ ಲಿಂಗಾಯತ MPಗಳ ಸಂಖ್ಯೆ 5. ಎಷ್ಟು ಪ್ರತಿಶತ? ಸುಮಾರು 30% ಲಿಂಗಾಯತ MPಗಳಲ್ಲಿ ಆಗಿದ್ದಾರೆ. ಇವರಲ್ಲಿ ಎಂತೆಂಥ ಜನ MPಗಳು ಲಿಂಗಾಯತಿದ್ದಾರೆ? 2 ಮುಖ್ಯಮಂತ್ರಿಗಳು, ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರ್ ಅವರು, BJP ಅವರೇ. ನಾನು ಕಾಂಗ್ರೆಸ್ಗೆ ಬರ್ತೀನಿ ಆಮೇಲೆ. ನಿಮಗೆ ಇದರ ಬಗ್ಗೆ ಲಿಂಗಾಯತರು ಎಷ್ಟು ವೀಕ್ ಆದರೆ ಅಂತ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ರಾಜಕೀಯವಾಗಿ ನಾನು ರಾಜಕೀಯ ಮಾತಾಡಬಾರ್ದು, ಉದಾಹರಣೆ ಕೊಟ್ಟು ನಾನು ಧಾರ್ಮಿಕ ಸಾಮಾಜಿಕವಾಗಿ ಹೋಗ್ತೀನಿ. 2 ಮುಖ್ಯಮಂತ್ರಿಗಳು, ಒಬ್ಬ MP ಲಿಂಗಾಯತ MP ಸತತ 20 ವರ್ಷಗಳನ್ನು ಮುಗಿಸಿ 25ನೇ ವರ್ಷದ 5ನೇ ಟರ್ಮಿಗೆ ಮಾಡಿದ್ದಾರೆ. ಇವರು 3 ಜನ. ಒಬ್ಬರು ಹೊಸದಾಗಿ ಮೊನ್ನೆನೇ ಎಲೆಕ್ಟ್ ಆಗಿ ಹೋಗಿದ್ದಾರೆ. ಮತ್ತೊಬ್ಬರು ಸಾಮಾನ್ಯವಾದಂಥದ್ದು. 5 ಮಂದಿ BJPಯವರೇ. ಸನ್ಮಾನ್ಯ ಮೋದಿಯವರು ಕಳೆದ 11 ವರ್ಷಗಳಲ್ಲಿ 3 ಸಲ ಕ್ಯಾಬಿನೆಟ್ ರಚನೆ ಮಾಡಿದ್ದಾರೆ. ಕಳೆದ ಸಲ 28ರಲ್ಲಿ 25 ಸೀಟುಗಳನ್ನು ಗೆಲ್ಲಿಸಿಕೊಟ್ಟಂಥ ಯಡಿಯೂರಪ್ಪನವರ ಈ ಲಿಂಗಾಯತ ಕೊಟ್ಟದಲ್ಲಿ 9 ಜನ MPಗಳಿದ್ದರು ಲಿಂಗಾಯತರು. ಇವರಿಗೆ ಏನು ಕೊಟ್ಟರು ಮೋದಿಯವರು? ಒಬ್ಬ ಲಿಂಗಾಯತ ಲೀಡರು ಅಂಗಡಿಯವರಿಗೆ MOS ರೈಲ್ವೇಸ್ ಮಾಡಿದ್ರು. MOS ಮಿನಿಸ್ಟರ್ ಆಫ್ ಸ್ಟೇಟ್, ಕ್ಯಾಬಿನೆಟ್ ಅಲ್ಲ. ಮತ್ತೊಬ್ಬರು ಅಷ್ಟೇ ಯಾವುದೇ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ರು, ಅವ್ರು ಲಿಂಗಾಯತರಲ್ಲ. ಮತ್ತೊಬ್ಬರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು, ಅವರು ಲಿಂಗಾಯತರಲ್ಲ. ಅವರಿಬ್ಬರು ಒಂದೇ ಜಾತಿಗೆ ಸೇರಿದವರು. ಹಾಗಿದ್ರೆ ಇಬ್ಬರು 3% ಜನಸಂಖ್ಯೆ ಇದ್ದಂಥ ಒಂದು ಭೂಮಿಗೆ 2 ಕ್ಯಾಬಿನೆಟ್ ಮಂತ್ರಿ ಮಾಡ್ತೀರಾ? 18-20% ಲಿಂಗಾಯತರಿಗೆ 9 ಜನ MPಗಳಾದಾಗ ಒಬ್ಬ ಲಿಂಗಾಯತನನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಮಾಡ್ತೀರಾ? ಏನರ್ಥ? ಅದು ಆಗ. ಈಗೇನಾಗಿದೆ? 2 ಮುಖ್ಯಮಂತ್ರಿಗಳು, ಒಬ್ಬ 5 ಟರ್ಮ್ ಕಳೆದಂಥ ಒಬ್ಬ MP, 2 ಟರ್ಮ್ ಕಳೆದಂಥ ರಾಘವೇಂದ್ರ, ಒಬ್ಬನು ಮಾತ್ರ 1 ಟರ್ಮ್ಗೆ ಆರಿಸಿದ್ರು.
ಒಂದು ಟರ್ಮಿಗೆ ಆರಿಸುವುದಂಥ ವ್ಯಕ್ತಿಗೆ ಮಿನಿಸ್ಟರ್ ಸ್ಟೇಟ್ ಮಾಡ್ತೀರಾ? ಈ ಇಬ್ಬರು ಲಿಂಗಾಯತ ಮುಖ್ಯಮಂತ್ರಿಗಳಿಗೆ ಯಾವ ಹುದ್ದೆಯೂ ಇಲ್ಲ. 5 ಸಲ ಆಚೆ ಬಂದವರಿಗೆ ಯಾವ ಹುದ್ದೆನೂ ಇಲ್ಲ. 2 ಸಲ ಆಚೆ ಬಂದು ಯಾವ ಹುದ್ದೆನೂ ಇಲ್ಲ. ಯಾಕೆ? 5 ಜನ ಲಿಂಗಾಯತರಲ್ಲಿ 2 ಬ್ರಾಹ್ಮಣರು, 2 ಗೌಡರು, ಒಬ್ಬರು ಮೊದಲೇ ಸಲ ಆರಿಸುವುದಂತ MP. ಇವರು ಹಳೆ ರೆಕಾರ್ಡ್ ಅಂತ ಅನುಭವಿಗಳು ಒಂದೂ ಪೋಸ್ಟ್ ಕೊಟ್ಟಿಲ್ಲ. ಏನು ತೋರಿಸ್ತದೆ? ನೀವೆಲ್ಲರೂ ಯಡಿಯೂರಪ್ಪನವರಿಗೆ ಬೆಂಬಲ ಕೊಟ್ಟು 17 ಜನ ಆರಿಸಿ ಬರುವಂತೆ ಮಾಡಿದ್ರಿ. ಈ 17 ಜನರಲ್ಲಿ 5 ಮಂದಿ ನಿಮ್ಮದೇ ಆಗಿದ್ರೆ ಯಡಿಯೂರಪ್ಪನವರಿಗೆ ಕೇಳುವ ಧೈರ್ಯ ಯಾಕಿಲ್ಲ ಅಂತ ಈ ಸಮಾರಂಭದ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಕೇಳಬೇಕಂದ್ರೆ ನಿಮಗೆ ಧೈರ್ಯ, ನಿಮ್ಮ ಮಾತು ಕೇಳಿ ಹೊರಟಾಗ ಇಷ್ಟೊಂದು ದೊಡ್ಡ ಘಟಾನುಘಟಿ ನಮ್ಮಲ್ಲಿಂದ ಆರಿಸಿದಾಗ ಅವರಿಗೆ ಒಂದು MO ಸೀಟ್ ಕೊಡ್ಸೋಕೆ ನಿಮಗೆ ಆಗ್ತಾ ಇಲ್ಲ. ಯಾಕೆ? ಈ 5 ಮಂದಿ ಕೂಡ ಕೇಳಕ್ಕೆ ಯಾಕೆ ಆಗ್ತಾ ಇಲ್ಲ? ವಿಚಾರ ಮಾಡಿ. ನಾನು ಕೇಂದ್ರ ಸರ್ಕಾರದ ಬಗ್ಗೆ ಹೇಳಿದೆ, 5 ಜನರಲ್ಲಿ ಕೇಳುವಂಥ ಶಕ್ತಿ ಯಾಕಿಲ್ಲ? ಯಾಕಂದರೆ ಅವರ ಹಿಂದೆ ಇದ್ದಂಥ ಬೃಹತ್ ಸಮಾಜ ಒಡೆದು ತುಣುಕಾಗಿ ಹೋಗಿದೆ. ಆ ಒಗ್ಗಟ್ಟು ನಮ್ಮಲ್ಲಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅನ್ನುವಂಥ ಧೈರ್ಯ ಅವರಿಗಿಲ್ಲ. ಇದು BJP. ಈಗ ಕಾಂಗ್ರೆಸ್ಸಿಗೆ ಬರ್ತೀನಿ. ನಾನು ರಾಜಕೀಯ ಮಾತಾಡೋಕ್ಕಿಲ್ಲ, ಉದಾಹರಣೆ ಮಾತ್ರ ತಗೊಳ್ತಾ ಇದ್ದೀನಿ. ಕಾಂಗ್ರೆಸ್ಸಿಗೆ ಲಾಸ್ಟ್ ಟೈಮ್ ಎಲೆಕ್ಷನ್ದಲ್ಲಿ ಅಭೂತಪೂರ್ವವಾದ ಯಶಸ್ಸು ದೊರೆತು 139 ಹುಟ್ಟಿಂದ ಆರಿಸಿ ಬಂದರು. ಅದೇ BJPನ ಸೋಲಿಸಿ. ಅದರಲ್ಲಿ ಲಿಂಗಾಯತರ ಸಂಖ್ಯೆ ಎಷ್ಟು? ಕಾಂಗ್ರೆಸ್ಸಿನ ಲಿಂಗಾಯತರ ಸಂಖ್ಯೆ 39. ಒಬ್ಬರು ಇಂಡಿಪೆಂಡೆಂಟ್ ನಿಮ್ಮವರೇ MP ಪ್ರಕಾಶ ಮಗಳು ಸೇರಿದ ಮೇಲೆ 39. ಒಟ್ಟು 724 MLAಗಳಲ್ಲಿ ಲಿಂಗಾಯತರೇ 39. ಸುಮಾರು 40 ಅಂತ ತೊಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 25%. ಲಿಂಗಾಯತರು ಇರೋದೆಷ್ಟು? 18%. 7% ಎಲ್ಲಿಂದ ಬಂದರು? ವಿಚಾರ ಮಾಡಿ. ಬಂದರು 39 ಬಂದು ಜನ ಬಂದಂಥ MLAಗಳಿಗೆ, ಲಿಂಗಾಯತರಿಗೆ ಕಾಂಗ್ರೆಸ್ ಪಕ್ಷದ ಈಗಿನ ಸರ್ಕಾರದಲ್ಲಿ ಒಂದು ಡೆಪ್ಟಿ CM ಹುದ್ದೆ ಕೂಡ ಇಲ್ಲ. 17 ಜನ MLAಗಳನ್ನು ಹೊಂದಿದಂಥ ಒಂದು ಕೋಮಿನ ವ್ಯಕ್ತಿ ಡೆಪ್ಟಿ CM ಆಗ್ತಾರೆ. 8 ಜನ MLAಗಳನ್ನು ಹೊಂದಿದಂಥ ಮತ್ತೊಬ್ಬ ಕೋಮಿನ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ. 39 ಜನರಿದ್ದ MLAಗಳಿದ್ದಂಥ ಲಿಂಗಾಯತರಲ್ಲಿ ಡೆಪ್ಟಿ CM ಕೂಡ ಇಲ್ಲ. ಅವರಿಗೆ ಕೊಟ್ಟಂಥ ಪೋರ್ಟ್ಫೋಲಿಯೋ ಹೆಂಗಿದೆ ನೋಡಿ. ಹಾಗಿದ್ರೆ ಈ 38 ಜನ ಧೈರ್ಯವಾಗಿ ಇಷ್ಟು ನಾವು ಗೆಲ್ಲಿಸ್ಕೊಟ್ಟಿದ್ದೀವಿ, ನಮಗೆ ಒಳ್ಳೆಯ ಸ್ಥಾನಗಳನ್ನು ಕೊಡುವಂಥ ಧೈರ್ಯ, ಕೇಳುವಂಥ ಧೈರ್ಯ 39 ಮಂದಿಗೆ ಯಾಕೆ ಬರ್ತಾ ಇಲ್ಲ? ಕೇಳಿಕೊಡಿ ನೀವೇ. ಎಷ್ಟು ರೀತಿಯಲ್ಲಿ ರಾಜಕೀಯ ಪಕ್ಷಗಳು ಯಾವ ರೀತಿ ಸಮಾಜವನ್ನು ಸುಳಿತಾ ಇದ್ದಾರೆ ವಿಚಾರ ಮಾಡಿಕೊಳ್ಳಿ. ರಾಜಕೀಯವಾಗಿ 2 ಪಕ್ಷಗಳು ಸ್ವಲ್ಪ ಎಚ್ಚರಗೊಳ್ಳಿ. ಯಾಕೆಂದರೆ ನಮ್ಮಲ್ಲಿ ಯುನಿಟಿ ಇಲ್ಲ. ನನ್ನ ಸಮಾಜ ಹಿಂದಿರ್ತದೆ, ಸಾಲಿಡ್ವಾಗಿ ನಾನು ಸಪೋರ್ಟ್ ಮಾಡುತ್ತೆ ಅನ್ನುವಂಥ ಒಂದು ಧೈರ್ಯ ಈ ಯಾವ MLAಗಳಿಗಿಲ್ಲ. 2 ಪಕ್ಷದಲ್ಲಿ ಯಾಕಿಲ್ಲ ಅಂದರೆ ನಾವು ಯುನೈಟ್ ಆಗಿ ನಾವು ನೋಡೋದು ಪಕ್ಷ ನೋಡಿ ಓಟ್ ಹಾಕೋದು, ವ್ಯಕ್ತಿ ನೋಡಿ ಓಟ್ ಹಾಕೋದು. ಈ ವ್ಯಕ್ತಿಗಳು ಏನು ಮಾಡಿದ್ದಾರೆ? ನಾವು ಬಹಳ ಅಭಿಮಾನ ಪಡ್ತೀವಿ. ಕರ್ನಾಟಕ ಸ್ವತಂತ್ರ ಆದಮೇಲೆ 9-10 ಮಂದಿ ಮುಖ್ಯಮಂತ್ರಿಗಳು ಲಿಂಗಾಯತರಾದರು. ಹೌದು, ಬಹಳ ಅಭಿಮಾನ ಪಡುವ ಸಂಗತಿ. ಈ 9-10 ಜನ ಕಳೆದ 65 ವರ್ಷಗಳಲ್ಲಿ ಲಿಂಗಾಯತ ಸಮಾಜಕ್ಕೆ ಏನು ಮಾಡಿದ್ದಾರೆ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಟ್ರ್ಯಾಕ್ಟ್ ತಗೊಳ್ಳಿ, ಇತಿಹಾಸ ನೋಡ್ಕೊಳ್ಳಿ. ಯಾವ ಲಿಂಗಾಯತ ಮುಖ್ಯಮಂತ್ರಿ ಲಿಂಗಾಯತ ಸಮಾಜಕ್ಕೆ ಏನು ಮಾಡಿದ್ದಾರೆ ಅಂತ ಕೇಳಿಕೊಂಡು ಟ್ರ್ಯಾಕ್ ರೆಕಾರ್ಡ್ ನಿಮ್ಮ ನೋಡ್ಕೊಳ್ಳಿ. ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಮಾನ್ಯತೆ ಕೊಡಲಿಕ್ಕೆ ರೆಕಮೆಂಡ್ ಮಾಡಿದ ಮುಖ್ಯಮಂತ್ರಿ ಲಿಂಗಾಯತರಲ್ಲ. ಬಸವಣ್ಣನವರ ಭಾವಚಿತ್ರಕ್ಕೆ ಸರ್ಕಾರಿ ಕಚೇರಿಯಲ್ಲಿ ಹಾಕಬೇಕು ಆರ್ಡರ್ ಮಾಡಿದವರು ಲಿಂಗಾಯತರಲ್ಲ. ಅಕ್ಕಮಾದೇವಿ ಮಹಿಳಾ ವಿಶ್ವ ಹೆಸರಿಟ್ಟವರು ಲಿಂಗಾಯತರಲ್ಲ. ಅದಕ್ಕೂ ಪೂರ್ವದಲ್ಲಿ ಇದೇ ಅವಧಿಯಲ್ಲಿ ಕರ್ನಾಟಕ ಸಪ್ರೇಟ್ ರಾಜ್ಯ ಆದ ಮೇಲೆ ನಿಮ್ಮ ಪಕ್ಕದ ಜಿಲ್ಲೆಯ ನಾಗನಗೌಡರು ಅವರ ಅಧ್ಯಕ್ಷತೆಯಲ್ಲಿ ನಾಗನಗೌಡ ಕಮಿಟಿ ಮಾಡಿದ್ರು ರಿಸರ್ವೇಷನ್ಗೆ. ಅವರು ರೆಕಮೆಂಡೇಶನ್ ಕೊಟ್ಟರು. ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಏನು ರೆಕಮೆಂಡೇಶನ್ ಕೊಟ್ಟರು ನೀವು ವಿಚಾರ ಮಾಡಿ. ನಾಗನಗೌಡ ಕಮಿಟಿ 58ರಲ್ಲಿ ಕರ್ನಾಟಕ ರಾಜ್ಯ ರಿಸರ್ವೇಷನನ್ನು ಪುನರ್ ಪರಿಶೀಲನೆ ಮಾಡಿ ಕೊಟ್ಟಂಥ ರೆಕಮೆಂಡೇಶನ್ ಏನಿತ್ತು ಅಂದರೆ ಲಿಂಗಾಯತರು ಅತ್ಯಂತ ಮುಂದುವರೆದ ಸಮಾಜ, ಅವರಿಗೆ ರಿಸರ್ವೇಷನ್ ಕೊಡುವ ಅಗತ್ಯವಿಲ್ಲ. ಇದು ಮೊದಲೇ BC ಕಮಿಟಿ.
ಆಗಿನ ಮುಖ್ಯಮಂತ್ರಿಗಳು ಏನು ಮಾಡಿದರು? ಲಿಂಗಾಯತರೇ 3 ಸಲ ಆರಿಸಿ ಹೋಗಿ 6 ಸಲ ಮುಖ್ಯಮಂತ್ರಿ ಆಗಿದ್ದವರು. ಏನು ಮಾಡಿದರು ಅವರು? ಪ್ರಶ್ನೆ ಕೇಳ್ಕೊಳ್ಳಿ. ಕಾಂಗ್ರೆಸ್ ಡಿವೈಡ್ ಆಯಿತು. ಒಬ್ಬ ಲಿಂಗಾಯತ ಮುಖ್ಯಮಂತ್ರಿನ ಕೆಳಗಿಳಿಸಿ ಯಾರ್ಯಾರು ಬಂದರು, ಏನಾಯಿತು ಗೊತ್ತು? ಕಾಂಗ್ರೆಸ್ ಡಿವೈಡ್ ಆಯಿತು. ಅವಾಗ ಲಿಂಗಾಯತ ಪರಿಸ್ಥಿತಿ ಏನಾಯಿತು? ಲಿಂಗಾಯತ ಮಂತ್ರಿಯನ್ನು ತೆಗೆದುಬಿಟ್ಟು ಮತ್ತೆ ಯಾರು ಬಂದು 6-8 ವರ್ಷ ರಾಜ್ಯ ಆಳಿದರು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಈ PTCL ಕಾಯ್ದೆಯಿಂದ, ಲ್ಯಾಂಡ್ ರಿಫಾರ್ಮ್ಸ್ ಕಾಯ್ದೆಯಿಂದ ಅತ್ಯಂತ ಕೆಟ್ಟ ಪರಿಣಾಮ ಆಯಿತು 2 ಸಮುದಾಯಗಳ ಮೇಲೆ. 1 ಲಿಂಗಾಯತರು, 2 ಒಕ್ಕಲಿಗರು. ಯಾರು ಮಾತಾಡಿದ್ರ? ಅಲ್ಲಿ ಲಿಂಗಾಯತರು ಇದ್ದರು, ಮಂತ್ರಿಗಳಿದ್ದರು, ಲಿಂಗಾಯತ ಮುಖ್ಯಮಂತ್ರಿ ಯಾರು ಮಾತಾಡಿದ್ರ? ಹಾವನೂರು ಆಯೋಗ ಬಂತು, ಅವಾಗ ಮಾಡಿದರು. ಮುಂದೆ ಏನಾಯಿತು? ಮುಂದೆ ಎಲ್ಲ ಮಾಡಿ ವೆಂಕಟಸ್ವಾಮಿ ಆಯೋಗ ಬಂತು, ಅವರು ಲಿಂಗಾಯತರಿಗೆ ಕೊಡಲಿಲ್ಲ. ಏನು ಮಾಡಿದ್ರು ಲಿಂಗಾಯತ ಮಂತ್ರಿಗಳು? ಏನು ಮಾಡಿದ್ರು ಬೊಮ್ಮಾಯಿಯವರು? ಏನೂ ಮಾಡಲಿಲ್ಲ. ಒಂದು ಕೆಟ್ಟ ಕೆಲಸ ಆಯಿತು. ಇಲ್ಲಿವರೆಗೆ ಎಲ್ಲ ರೆಕಾರ್ಡ್ಗಳಲ್ಲಿ ಕೇವಲ ಲಿಂಗಾಯತ ಅಂತ ಇದ್ದಿದ್ದು ವೀರಶೈವ ಲಿಂಗಾಯತ ಅನ್ನೋ ಶಬ್ದ 1986ರಲ್ಲಿ ಆ ಆಯೋಗದಲ್ಲಿ ಬಂತು. ಯಾರು ಮಾಡಿದ್ರ? ಪ್ರಶ್ನೆ ಕೇಳಿದ್ರ ನೀವೆಲ್ಲ? ಅವ್ರೇನು ಕೇಳಿದ್ರ? ಯಾರೂ ಇಲ್ಲ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳು, ಅವರ ಜಂಟಿ ಕಾರ್ಯದರ್ಶಿ ಆಗಿದ್ದೆ ನಾನು. ಅವರ ಜಂಟಿ ಕಾರ್ಯದರ್ಶಿ ಆಗಿದ್ದೆ. ಅಲ್ಲಿ ಅವರು ತೆಗೆದುಕೊಂಡ ನಿರ್ಣಯಗಳು ಹೇಗೆ ತಗೊಳ್ತಿದ್ರು ಅನ್ನೋದನ್ನು ನನ್ನ ಬಾಯಿಂದ ನಿಮಗೆ ತಿಳಿಸ್ತಾ ಇದ್ದೀನಿ. ಅವರು ಇಲ್ಲ, ನಾನು ಇದ್ದೀನಿ, ಕೇಳಿದವ್ರಂತ ಕೆಲಸ ಮಾಡೋರು ಇದ್ದಾರೆ. ಅವ್ರು ಏನು ಮಾಡಿದ್ರು? ಯಾವುದೇ ಫೈಲ್ ಬಂದರೆ, ಲಿಂಗಾಯತ ಸಂಬಂಧಪಟ್ಟ ಫೈಲ್ ಬಂದರೆ ಏನು ಹೇಳ್ತಿದ್ರು? ಆ ಲಿಂಗಾಯತದಲ್ಪ ಸ್ವಲ್ಪ ತೆಗೆದು ನನ್ನ ಮೇಲೆ ಗೂಬೆ ಕೊಡಿಸ್ತಾರ, ಲಿಂಗಾಯತ ವಿಷಯ ತರಕ್ಕೆ ಹೋಗ್ಬೇಡ. ಇದು ಲಿಂಗಾಯತ ಮುಖ್ಯಮಂತ್ರಿ ಮಾಡುವ ಧೈರ್ಯ. ಜಯೇಶ್ ಪಟೇಲ್ರು ಬಂದರು. ಅವಾಗ ಖರ್ಗೆ ಅವರು ಪ್ರಶ್ನೆ ಕೇಳ್ತಾರೆ, ಏನ್ರಿ ಪಟೇಲ್ರೇ, ನಿಮ್ಮ ಮುಖ್ಯ ಕಾರ್ಯದರ್ಶಿ ಲಿಂಗಾಯತ, ನಿಮ್ಮ ಇಂಟೆಲಿಜೆನ್ಸ್ ಆಫೀಸರ್ ಲಿಂಗಾಯತ, ಏನು ಲಿಂಗಾಯತ ರಾಜ ಮಾಡ್ತಾರಂದ್ರೆ ಜಯೇಶ್ ಪಟೇಲ್ರು ಏನು ಉತ್ತರ ಕೊಟ್ರ ಗೊತ್ತಾ? ಏ ಖರ್ಗೆ, ನಾಡು ಮಾಡಲಾರ್ದ ನೀ ಮಾಡ್ತೀಯಾ? ನಾಳೆ ನೀನು ಮುಖ್ಯಮಂತ್ರಿ ಆಗಿ ನಾನು ಇನ್ನು ನೋಡ್ತೀನಿ, ನಾನು ಮಾಡಿದ್ದೀನಿ, ಏನು ಮಾಡೋಣ ನೀನು ಅಂತ ಕೇಳೋ ಧೈರ್ಯ ಅವ್ರಿಗಿತ್ತು. ಅವರು ಮಾತ್ರ ಎತ್ತಿಕೊಂಡು ಕೂಡಲ ಸಂಘ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಕೊಂಡು ನೀನು ಮಾಡುವಂಥ ಧೈರ್ಯ ಕೊಟ್ಟು ನನಗೆ ಧೈರ್ಯ ತುಂಬಿ ಕೆಲಸ ಮಾಡೋಕ್ಕೆ ಹಚ್ಚಿದವರು ಜಯೇಶ್ ಪಟೇಲ್. ಅಲ್ಲಿ ಕೂಡಲ ಸಂಗಮ ಆಯಿತು, ಬಾಗೇವಾಡಿ ಆಯಿತು, ಚಿಕ್ಕ ಸಂಗಮ ಆಯಿತು, ಇಂಗ್ಲೇಶ್ವರ ಆಯಿತು, MK ಹುಬ್ಬಳ್ಳಿ ಆಯಿತು, ತಂಗಡಿಗೆ ಆಯಿತು. ಈ 7 ಪ್ರಸಿದ್ಧ ಬಸವಣ್ಣನವರಿಗೆ ಸಂಬಂಧಪಟ್ಟ ಸ್ಥಳಗಳ ಪುನರ್ನಿರ್ಮಾಣ ಆಗಿದ್ದೇನಾರ ಸಾಧ್ಯ ಆದರೆ ಜಯೇಶ್ ಪಟೇಲ್ ಅವರು. ನಾನು ಧೈರ್ಯವಾಗಿ ಪಬ್ಲಿಕ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅದರಲ್ಲಿ ಉಸ್ತುವಾರಿ ನಾನು ಮಾಡಿದ್ದೀನಿ 18 ವರ್ಷ, ಬಿಗಿನಿಂಗಿಂದ ಕೊನೆವರೆಗೆ. ನಂತರ ಬಂತು ಬಸವ ಕಲ್ಯಾಣದ ಅಭಿವೃದ್ಧಿ ಬಗ್ಗೆ ಯಾವ ಲಿಂಗಾಯತ ಚೀಫ್ ಮಿನಿಸ್ಟರ್ ಮಾಡಲಿಲ್ಲ. ಆರ್ಡರ್ ಕೊಟ್ಟು ಮಾಡಿಸಿ ಪ್ರಾರಂಭ ಮಾಡಿದ್ರೆ SN ಕೃಷ್ಣ ಅವರು, ಅದಕ್ಕೆ ನಾನು ಸ್ಪೆಷಲ್ ಅಧಿಕಾರಿ. ಅದನ್ನು ಕಾಯ್ದೆ ರಿಪೋರ್ಟ್ ಕೊಟ್ಟ ತಕ್ಷಣ ಸರ್ಕಾರ ಬಿದ್ದೋಯಿತು. ಸರ್ಕಾರ ಬಿದ್ದು ಹೋದ್ಮೇಲೆ ಯಾವುದೋ ಸುದೈವ ನಾನೇ ಇಲಾಖೆ ಮುಖ್ಯ ಕಾರ್ಯದರ್ಶಿ ಆಗಿದ್ದೆ, ಪ್ರಧಾನ ಕಾರ್ಯದರ್ಶಿ ಆಗಿ. MP ಪ್ರಕಾಶ್ ಅವರು ಅದರ ಇಲಾಖೆಯ ಮಂತ್ರಿ ಆದರು. ನಾವಿಬ್ಬರು ಕೂಡಿಕೊಂಡು ಬಸವ ಕಲ್ಯಾಣ ಅಭಿವೃದ್ಧಿ ಫೈಲನ್ನು ಮಾಡಿ ಕಾಯ್ದೆಯನ್ನು ಮಾಡಿದ್ದೀವಿ. ಆ ಕಾಯ್ದೆಯನ್ನು ಮಾಡುವಾಗ ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ, ಈ ಕೆಲಸ 800 ವರ್ಷಗಳಿಂದ ಆಗಬೇಕಾಗಿತ್ತು, ಅಥವಾ ಸ್ವಾತಂತ್ರ್ಯ ಬಂದ ನಂತರ ಆಗಬೇಕಾಗಿತ್ತು, ಈಗಲಾದರೂ ಆಗ್ತಿದೆಲ್ಲ, ಸ್ವಾಗತ ಮಾಡುವಂಥ ಒಕ್ಕಲಿನಿಂದ ಬಸವ ಕಲ್ಯಾಣ ಅಭಿವೃದ್ಧಿ ಬೋರ್ಡ್ ಕೆಲಸ ಅಪ್ರೂವ್ ಆಯಿತು. ಮೊದಲು ದುಡ್ಡು ಕೊಟ್ಟವರು 10 ಕೋಟಿ ಸಿದ್ದರಾಮಯ್ಯನವರು. ನಾನು ಅವರ ಚೇಲ ಅಲ್ಲ, ನಾನು ರಾಜಕೀಯ ಇಲ್ಲ ಮಾಡ್ತಿದ್ದೀನಿ. ನಂತರ ಯಡಿಯೂರಪ್ಪ ಬಂದರು, ದೊಡ್ಡ ಮಾತಾಡಿದ್ರು, ಇಷ್ಟು ಕೊಡ್ತೀನಿ ಎಷ್ಟು ಕೊಡ್ತೀನಿ ಅಂತ. ಅವರು ಕೊಟ್ಟಿದ್ದು 20 ಲಕ್ಷ ಒಮ್ಮೆ, 10 ಲಕ್ಷ ಒಮ್ಮೆ, 30 ಲಕ್ಷ, 20 ಕೋಟಿ ಒಮ್ಮೆ, 10 ಕೋಟಿ ಒಮ್ಮೆ. ಅದಕ್ಕೆ ಖರ್ಚಾಗಿದ್ದು ಆವಾಗ ನಾನಿರುವವರೆಗೆ 200 ಕೋಟಿ. ಇವರು ಕೊಟ್ಟಿದ್ದಲ್ಲ. ಎಲ್ಲೆಲ್ಲಿಂದ ತಂದೀವಿ ನಾನು ಹೇಳೋ ಅಗತ್ಯ ಇಲ್ಲ. ನಾನು ಹೇಳೋದು ಲಿಂಗಾಯತ ಮುಖ್ಯಮಂತ್ರಿಗಳು ಲಿಂಗಾಯತರಿಗೆ ಮಾಡಿದ ಕೆಲಸಗಳ ಬಗ್ಗೆ ಲಿಂಗಾಯತ ವಿಚಾರ ಮಾಡಬೇಕು. ಸುಮ್ಮನೆ ಜೊಳ್ಳಭಿಮಾನ ಹೇಳೋ ಲಿಂಗಾಯತ ಮಂತ್ರಿ ಹೋದರೆ 4 ಜನ ಕಾಂಟ್ರಾಕ್ಟ್ರಿಗೆ ಕೆಲಸ ಕೊಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು, ಪೋಸ್ಟಿಂಗ್ ಮಾಡ್ಬೋದು, ಡಿಸ್ಮಿಸ್ ಅವ್ರು ನಿಲ್ಲಿಸ್ಬೋದು. ದೊಡ್ಡ ಕೆಲಸ ಅಲ್ಲದು. ಇಷ್ಟು ಸಮಗ್ರವಾದಂಥ ನೋಡಿ, ಸಮಗ್ರ ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳನ್ನು ಎಲ್ಲ ಎಂಪ್ಲಾಯ್ಗಳನ್ನು ತಗೊಂಡ್ರೆ
ಈ ದೇಶದ ಜನಸಂಖ್ಯೆಯ ಒಟ್ಟು ಸರ್ಕಾರಿ ನೌಕರರ ಸಂಖ್ಯೆ, ಆರ್ಮಿ, ನೇವಿ, ಏರ್ಫೋರ್ಸ್, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಎಲ್ಲ ನೋಡಿದರೆ ಇರತಕ್ಕಂಥ ಎಂಪ್ಲಾಯಿಗಳ ಸಂಖ್ಯೆ 3 ಕೋಟಿ. ಈ 3 ಕೋಟಿಯಲ್ಲಿ 143 ಕೋಟಿ ಜನರಿಗೆ 3 ಕೋಟಿಯಲ್ಲಿ ಏನು ರಿಸರ್ವೇಷನ್ ಕೊಡ್ತೀರಿ? ವಿಚಾರ ಮಾಡುವಂಥ ಮಾತು. ರಿಸರ್ವೇಷನ್ ಬಗ್ಗೆ ಭಾಳ ಕ್ಲೀನ್ ಆಗಿದ್ದೀರಿ, ವಿಚಾರ ಮಾಡಿ ಏನಿದೆ ಅಂತ ತಿಳ್ಕೊಂಡು. ಹೀಗಿರುವಾಗ ಕೇವಲ ಎಂಪ್ಲಾಯಿಗಳಿಗೆ ಏನು ಮಾಡಿದ್ರಿಲ್ಲ, ಸಮಸ್ತವಾದಂಥ ಲಿಂಗಾಯತ ಸಮುದಾಯ 6-7 ಕೋಟಿ ಜನರಲ್ಲಿ 1-1.5 ಕೋಟಿ ಇದೆ. ಇವರಿಗೆಲ್ಲ ಏನು ಮಾಡಿದ್ದೀರಿ? ಸರ್ಕಾರಕ್ಕೆ ಬಿಟ್ಬಿಡಿ. ನಾನು ಸರ್ಕಾರಿ ಅದಕ್ಕೆ ಮನಸ್ಸಿಂದ ಸರ್ಕಾರಿ ಸೇವೆ ಸೇರಿ 35 ವರ್ಷ ಕೆಲಸ ಮಾಡಿ ರಿಟೈರ್ ಆಗಿದ್ದೀನಿ. ಈಗ ಕೊಂಡುಕೊಂಡು ಅನ್ನನ್ನು ಹೇಳ್ತಾ ಇದ್ದೀನಿ. ಇದು ಬಂದಾಗ ಯಾವ ಮುಖ್ಯಮಂತ್ರಿಯನ್ನು ನಮ್ಮವನ್ನ ದಾಸ್ಕೊಡ್ತೀರಿ, ಅವ್ನು ನಿಮ್ಮವ್ರಿಗೆ ಕೆಲಸ ಮಾಡಬೇಕು, ತಮ್ಮವ್ರಿಗೆ ಮಾಡ ಹೋದರೆ ನಿಮ್ಮ ಅಭಿಮಾನ ದುರಭಿಮಾನ ಆಗುತ್ತೆ, ನಿರುಪಯೋಗ ಆಗುತ್ತೆ. ಆ ಕೆಲಸ ನೀವು ಎಚ್ಚೆತ್ಕೊಳ್ಬೇಕು. ನಾವು ಹೇಳಿದ್ದು ಯಾರಿಗೂ ಅನ್ಯಾಯ ಮಾಡಿ ಅಂತಲ್ಲ, ಬೇರೆಯವ್ರಿಗೆ ಕೊಟ್ಟು ನಮ್ಗೆ ಕೊಡಿ ಅಂತಿಲ್ಲ. ಅಂಥ ಒಂದು ಬಯಕೆಯನ್ನು ಮಾಡುವುದು ಲಿಂಗಾಯತರಿಗೆ ಅಸಾಧ್ಯ. ಅವರ ಧರ್ಮ ತತ್ವವೇ. ಹಾಗಿರುವಾಗ ನೀವು ರಾಜಕೀಯಕ್ಕೆ ಸೋತು, ರಾಜಕೀಯ ಪಕ್ಷಗಳ ಬೆನ್ನ ಹತ್ತಿ ಹೋಗಿ, ರಾಜಕೀಯ ಲೀಡರ್ಗಳನ್ನು ನೆಬ್ಬಿ ನಿಮ್ಮ ಸಮಾಜವನ್ನು ಹಾಳು ಮಾಡಬೇಕು. ನಾನು ಹೇಳಿದಂತೆ ಅದಕ್ಕೆ ಇಲ್ಲಿ ಬರಬೇಕಾದ್ರೆ ಅವರು ಎಲ್ಲ ರಾಜಕೀಯ ನಾಯಕರು, MLAಗಳು, MP ಗಳು, ಮಂತ್ರಿಗಳು ನಮ್ಮ ಸಂಘಕ್ಕೆ ಬರಲಿ. ರಾಜಕೀಯ ವರಸೆಯನ್ನು ಹೊರಗಿಟ್ಟು ಒಳಗೆ ಲಿಂಗಾಯತರಾಗಿ ಬನ್ನಿ, ನಾವು ಸ್ವಾಗತಿಸ್ತೇವೆ. ಇದು ಮೊದಲೇ ಮಾತು. ನಮ್ಮ ಜಾಗತಿಕ ಲಿಂಗಾಯತ ಅದನ್ನು ಪಾಲಿಸ್ತಾ ಇದ್ದೀವಿ, ಜನ ಮೆಚ್ತಾ ಇದ್ದಾರೆ. ಎರಡನೇ ಮಾತನ್ನು ಹೇಳ್ತೀನಿ, ಇದು ಸ್ವಾಮಿಗಳಿಗೆ ಸಂಬಂಧಪಟ್ಟಿದೆ. ನಾನು ಆಗಲೇ ಹೇಳಿದೆ, 500-600 ವರ್ಷಗಳಿಂದ ಈ ಸ್ವಾಮಿಗಳಿಗೆ ಕೆಲಸ ಮಾಡಿದ್ರೆ ನಾನು ಇಲ್ಲಿ ನಿಂತು ನೀವೆಲ್ಲ ಅಷ್ಟು ಕೂಡಿ ಭಾಷಣ ಮಾಡುವ ಅಗತ್ಯನೇ ಇರಲಿಲ್ಲ. ಟೈಮ್ ಆಯ್ತಾ? ಆಯ್ತು, ಇನ್ನು ಮುಗಿಸಿ. ಸೊ ಮಾಡುವ ಅಗತ್ಯನೇ ಇರಲಿಲ್ಲ. ಅವರು ಮಾಡಿಲ್ಲ ಅಂತ ಅವರು ಮಾಡಬೇಕಾದ ಕೆಲಸನ ಭಕ್ತರಾಗಿ ಮಾಡಬೇಕಾಗಿದೆ. ಕೆಲವು ಸಂಘಟನೆಗಳು ಮಾಡಲಿಲ್ಲ. ನಾವು ನಿರ್ಣಯ ಮಾಡಿದ್ರೆ ಆಗಲೇ ಹೇಳಿದ್ದೀವಿ, ಮಠಗಳು ಒಕ್ಕೂಟಾಗಿರ್ತಾರೆ. ಈಗ ನಾವು ಮಾಡಿದ್ದೀವಿ. ಈಗ ನಾವು ಭಕ್ತರೇ ಕೂಡಿಕೊಂಡು ಜನರೇ ಕೂತು ಮಾಡಬೇಕಾಗಿತ್ತಂದರೆ ಎಲ್ಲ ಸಂಸ್ಥೆಗಳನ್ನು ಗೂಟಿಕೊಂಡು ನಾವು ಹೋಗ್ಬೇಕು. ಅವು ಯಾರ್ಯಾರು ಅಂದರೆ ಎಲ್ಲ ಲಿಂಗಾಯತ ಸಂಘಟನೆಗಳು. ಅದರ ಉದಾಹರಣೆ ಇಲ್ಲಿ ನೋಡ್ತಾ ಇದ್ದೀವಿ. ನಾವು ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ವೀರಶೈವ ಮಹಾಸಭೆ 120 ವರ್ಷಗಳ ನಂತರ ಹಿಂದೆ ಮಾಡಿದ ನಿರ್ಣಯವನ್ನು ಕಳೆದ ವರ್ಷ ಡಿಸೆಂಬರ್ ಅವರ ಅಧಿವೇಶನದಲ್ಲಿ 3 ನಿರ್ಣಯ ಮಾಡಿದೆ. ನಾವು ಸ್ವಾಗತ ಮಾಡಿದ್ದೀವಿ. ಏನು ನಿರ್ಣಯ? ಲಿಂಗಾಯತರು ಹಿಂದೂಗಳಲ್ಲ. 120 ವರ್ಷಗಳ ನಂತರ ಬಸವಣ್ಣನ ಲಿಂಗಾಯತ ಧರ್ಮದ ಸ್ಥಾಪಕ. ಮುಂದಿನ ಜನಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸಿ, ಹಿಂದೂ ಅಂತ ಬರೆಸಬೇಡಿ ಅಂತ ಹೇಳಿದ್ದಾರೆ. ಯಾರು? ವೀರಶೈವ ಮಹಾಸಭೆ. ಅದಕ್ಕೋಸ್ಕರ ಅವರ ನಡುವಿನ ವ್ಯತ್ಯಾಸಗಳು ಕಳೆದ 1 ವರ್ಷದಿಂದ ಇಲ್ಲ. ನಾವು ಅವರ ಜೊತೆನೂ ಕೈ ಜೋಡಿಸೋಕ್ಕಿದ್ದೀವಿ. ಅದೊಂದು ಕಮಿಟಿ ಮಾಡಿದೆ. ಇವತ್ತು ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಅವ್ರ ಜೊತೆ. ಅವರು ಬಂದರೆ ಒಳ್ಳೆಯದಾಯಿತು. ಬರಲಿಕ್ಕೆ ಬಸವ ಸಮಿತಿ ಇದೆ, ಮಾಧ್ಯಮ ಎಲ್ಲ ಸಂಘಟನೆಗಳು ನಮ್ಮದಿದೆ. 16 ಪ್ರತಿ ಜಿಲ್ಲೆಯಲ್ಲಿ ಲಿಂಗಾಯತ ಸಂಘಟನೆ ನಮಗೆ ಬಂದಿದೆ. ಅವ್ರನ್ನೆಲ್ಲನೂ ಕೂಡಿಸ್ಕೊಂಡು ಹೋಗಿ ನಮ್ಮ ಪ್ರಯತ್ನ ಮುಂದುವರಿಯುತ್ತದೆ. ನಮ್ಮ ಸಂಘಟನೆ ದೊಡ್ಡದಾಗಬೇಕು. ಇದರ ಉದ್ದೇಶ ಇಷ್ಟೇ. ನಾವು ಮಠಗಳನ್ನ ಬಿಟ್ಟಿವಿ, ರಾಜಕಾರಣಿಗಳು ಬಿಟ್ಟಿವಿ. ಈಗ ಸಮಾಜಕ್ಕೆ ಬರೋಣ. ಒಂದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ, ಕಳಿಸ್ಬೇಕು. ಏನು ಅಂತಂದರೆ, ಇಲ್ಲಿ ಕುಳಿತವರಲ್ಲಿ ಲಿಂಗಾಯತರನ್ನ ಯಾರೂ ಕಾಣಲ್ಲ. ಇಲ್ಲಿ ಕಾಣುವವರು ಪಂಚಮಸಾಲಿಗಳು, ಬಣಜಿಗರು, ರೆಡ್ಡಿಗಳು, ಪಾಕನಾಥ ರೆಡ್ಡಿಗಳು, ಅದರಲ್ಲಿ ನಾಮರೆಡ್ಡಿಗಳು, ಆಮೇಲೆ ಯಾರ್ಯಾರೋ ಜಂಗಮರು. ಅವರು ಬರೀ ಜಾತಿಗಳು ಕಾಣ್ತಾರೆ. ನಾವೆಲ್ಲ ಯಾವುದೇ ಜಾತಿಗೆ ಸಂಬಂಧಪಟ್ಟರು ಕೂಡ ನಾವು ಮಾಡ್ತಾ ಇರೋದು ಅದೇ ಇಷ್ಟಲಿಂಗ ಪೂಜೆ. ನಾವು ಧರಿಸ್ತಾ ಇರೋದು ಅದೇ ಇಷ್ಟ ಕರಡಿಗೆ. ಹುಟ್ಟಿದಾಗ, ಸತ್ತಾಗ, ಮದುವೆಯಲ್ಲಿ ಎಲ್ಲ ಮಾಡ್ತಕ್ಕಂಥ ನಮ್ಮ ಆಚರಣೆಗಳು 100ಕ್ಕೆ 80ರಷ್ಟು ಸೇಮ್ ಆಗಿದೆ. ಹೀಗೆ ಯಾವುದವರು ಕೆಳದ ವರ್ಗದವರಲ್ಲಿ, ಮಧ್ಯಮ ವರ್ಗದವರಲ್ಲಿ ಅಥವಾ ಮೇಲ್ವರ್ಗದ ಲಿಂಗಾಯತರಲ್ಲಿ ಮಾಡುವ ಆಚರಣೆಗಳು ನಮ್ಮ ಮೀನಾಕ್ಷಿ ಬಾಳೆಯವರೆಗೆ ಅಲ್ಲಲ್ಲಿ ಇಲ್ಲೆಲ್ಲಿ ನಮ್ಮ ಸ್ವಾಮಿಗಳ ಒಂದು ನಿರ್ಲಕ್ಷ್ಯದಿಂದ ವೈದಿಕ ಶಾಹಿಯತ್ತ ಹೋಗಿದ್ದು ಸತ್ಯ. ಪೂರ ಹೋಗಿಲ್ಲ. ಅವರು ಹೋಮ ಮಾಡಿಸ್ತಿರ್ಬೋದು, ಅದರ ಸತ್ತಾಗ ಉಗಿತಾರ, ಸುಡಲ್ಲ, ಉಗಿತಾರೆ. ಮದುವೆ ಆಗುವಾಗ ನೀವು ಸಪ್ತಪದಿ ಮಾಡ್ತೀರಾ? ಯಾರಾದರೂ ಮಾಡಿದರೆ ಅವ್ರು ಇತ್ತೀಚೆಗೆ RS ಪ್ರಬಂಧ ಮಾಡ್ತಿದ್ದಾರೆ ಅಂತ ಅರ್ಥ. ನಾವು ಸಪ್ತಪದಿ ಮಾಡಲ್ಲ. ಓಕೆ, ನಾವು ವಿಧವೆಯರು ಗಂಡ ಸತ್ತ ಹೇಗೆ ಹೆಣ್ಣು ಮಕ್ಕಳಿಗೆ ನಾವು ವಿವಾಹ ಮಾಡ್ತೀವಿ. ಯಾರು ಮಾಡ್ತಾರ ಬೇರೆಯಲ್ಲಿ? ಇವೆಲ್ಲ ಸಂಸ್ಕಾರಗಳು, ನಂಬಿಕೆಗಳು ಎಲ್ಲ ಬಂದಿರೋದು ಬಸವಣ್ಣನವರಿಂದ, ಶರಣರಿಂದ. ಅದು ನಮ್ಮ ಗುರುತುಗಳು.
ಅದು ನಿಮಗೆ ಅರಿವಾದಾಗ ನಮ್ಮ ಆಚರಣೆಗಳು ಎಲ್ಲ ಒಂದೇ, ನಮ್ಮ ನಂಬಿಕೆಗಳು ಒಂದೇ, ನಮ್ಮ ಧರ್ಮ ಸಂಸ್ಥಾಪಕರು ಒಂದೇ. ನಾವು ಈ ಜಾತಿ ಭೇದಗಳನ್ನು ಬಿಟ್ಟು ಧರ್ಮಕ್ಕಾಗಿ ಹೋರಾಡಿದರೆ ಈ ಸಮಾಜ ಒಂದಾಗುತ್ತೆ. ಇದನ್ನು ನಾವು ಯಾವಾಗ ತಿಳ್ಕೊಳ್ತೀವಿ ಆವಾಗ ನಮ್ಮ ಸಮಾಜ ಭದ್ರ ಆಗುತ್ತೆ, ಗಟ್ಟಿ ಆಗುತ್ತೆ. ನಾವು ಕರೆದು ರಾಜಕಾರಣಿಗಳು ಡಿಕ್ಟೇಟ್ ಮಾಡ್ಬೋದು, ನಾವು ಕರೆದು ಕ್ಯಾಂಡಿಡೇಟ್ಸ್ನ ಹೇಳ್ಬೋದು. ಅಲ್ಲಾಗದೆ ಅವ್ರಿಗೆ ನಾವು ಕೇಳಬೇಕಲ್ಲ, ನಾವು ಹೇಳಿದಂತೆ ಅವ್ರು ಕೇಳಬೇಕು. ಯಾವಾಗ ಉದಾಹರಣೆ ಕೊಡ್ತೀನಿ ನಿಮಗೆ, ಸಿಖ್ಖರ ಬಗ್ಗೆ ಕೇಳಿದ್ರಲ್ವಾ, ಸಿಖ್ಖರಲ್ಲಿ ಕೂಡ 6 ಉಪಜಾತಿಗಳಿದೆ. ಸಹಜವಾದ, ಕಬೀರ ಪಂಥಿ ಇವೆಲ್ಲ ಇದೆ. ಅವರು ಒಬ್ಬ ಮುಖ್ಯಮಂತ್ರಿ ಇದ್ರು, ಪ್ರಕಾಶ್ ಸಿಂಗ್ ಬಾದಲ್ ಅಂತ. ಅವರು ಯಾವುದೋ ಒಂದು ವಿಷಯದಲ್ಲಿ ತಪ್ಪಾಗಿ ಹೇಳಿಕೆಯಿಂದ ಅವರನ್ನು ಎನ್ಕ್ವೈರಿಗೆ ಒಳಪಡಿಸಿದ್ರು. ಶಿರೋಮಣಿ ಗುರುದ್ವಾರ ಪ್ರಬಂಧಕ ಮಂಡಳಿ ಅವರು ಶಿಕ್ಷೆ ಏನು ಕೊಟ್ಟರಂದ್ರೆ, ನೀನು ಮುಖ್ಯಮಂತ್ರಿ ಆಗಲಿ ಏನಾಗ ಗೊತ್ತಿಲ್ಲ, ನೀನು ಮಾಡಿದ ಅಪರಾಧಕ್ಕೆ ನಮ್ಮ ದಾಸೋಹನ ಅವ್ರು ಲಂಗರ್ ಅಂತಾರೆ, ಅಲ್ಲಿ ಬಂದು ಬರುವ ಭಕ್ತರೆಲ್ಲರ ಚಪ್ಪಲಿಯನ್ನು ಒರೆಸ್ಬೇಕು ಮುಖ್ಯಮಂತ್ರಿ. ಬಾದಲ್ ಅವರು ಹೋಗಿ 3 ದಿವಸ ಅದೇ ಕತ್ತಾರ್ ಸಾಹೇಬ್ರಲ್ಲಿ ಹೋಗಿ ಚಪ್ಪಲಿ ಒರೆಸಿದ್ರು. ಆ ಧೈರ್ಯ ನಿಮ್ಗೆ ಯಾರಿಗಾದ್ರೂ ಇದೆನಾ? ಅವರಿಗೆ ಯಾಕೆ ಧೈರ್ಯ ಇದೆ? ಅವರಲ್ಲಿ ಉಪಪಂಗಡಗಳು ಇದ್ದಾಗಲೂ ಕೂಡ ಅವರು ಸ್ವತಂತ್ರವಾಗಿ, ಸಂಘಟಿತವಾಗಿ, ಸಮರ್ಥವಾಗಿ ಒಡ್ಡೇ ಸಂಘಟನೆ ನಿಂತಿದ್ದಾರೆ. ನಮಗೆ ಅದು ಸಾಧ್ಯ ಇದೆ. ನಾವು ಡಿವೈಡ್ ಆಗ್ತಾ ಇರೋದು ಈ ಜಾತಿಗಳ ಆಧಾರದ ಮೇಲೆ, ಈ ಮಠಗಳ ಪ್ರಭಾವದ ಆಧಾರದ ಮೇಲೆ. ಯಾಕಂದರೆ ಜಾತಿಗೊಬ್ಬ ಮಠಕ್ಕೊಬ್ಬ ಗುರುವಿಗೆ ಕಾರು, BMW ಕಾರುಗಳು ಸಾಧಕರ ಆಗಲ್ಲ. ಅವರಿಗೆ ಶಿಕ್ಷಣ ಸಂಸ್ಥೆಗಳಿಗೂ ಕಾಲೇಜುಗಳು ಬೇಕು. ನೀವೆಲ್ಲ ಮಕ್ಕಳು ಸೀಟ್ ಕೊಡಿ ಅಂತ ಹೋಗಬೇಕು. ಅವರು ದೊಡ್ಡ ಮಾರಾಟ ಮರಿಬೇಕು. ಇದು ನಮ್ಮ ಮಠಾಧೀಶರ ದೊಡ್ಡ ಮಠಾಧೀಶರ ಇವತ್ತಿನ ಪರಿಸ್ಥಿತಿ. ಸೊ ನೀವು ಈ ನಾನು ಯಾಕೆ ಮಾಡಿದೆ, ಮಠಾಧೀಶ ಹೊರಗಿಡೋಣ, ರಾಜಕಾರಣಿಗಳನ್ನು ಈ ಕಂಡೀಷನ್ ಹಾಕಿ ಒಳಗೆ ತಗೊಳ್ಳೋಣ, ಈ ಜಾತಿಗಳನ್ನು ಒಳಗೂಡಿಸಿ ಒಂದಾಗಿ ಮಾಡೋಣ. ಆವಾಗ ಇದು ಭದ್ರವಾಗಿ ಬೆಳೀತದೆ ಅಂತ 3 ತತ್ವದ ಮೇಲೆ ನಾವು ಮುಂದುವರೆದಿದ್ದೀವಿ. ಇದು ನಿಮಗೆ ಸರಿ ಅನಿಸಿದರೆ ನೀವು JLM ಮೆಂಬರ್ ಆಗಿ, ಸರಿ ಅನಿಸಲಿಲ್ಲ ಬಿಟ್ಬಿಡಿ. ನಾವು ನಿಮ್ಗೆ ಹೇಳೋದಷ್ಟೇ. ನಾವು ನೋಡ್ತಾ ಇರೋದು ಇದು ನಮ್ಮ ದೀರ್ಘವಾದಂಥ ಭವಿಷ್ಯದ ಯೋಚನೆ. ನಿಮಗೆ ರಾಜಕೀಯವಾಗಿ ನಾನು ಹೇಳಿದ್ದು ಇವತ್ತಿಂದು, ಸೋಷಿಯಲ್ ಆಗಿ ಒಳಪಂಗಡಗಳನ್ನ ಹೇಳಿದ್ದು ಇವತ್ತಿಂದು. ಮುಂದೆ ಹೇಳ್ತಾ ಇರೋದು 3 ಮಾತುಗಳು. ಒಗ್ಗಟ್ಟಿನಲ್ಲಿ ನಮ್ಮ ಶಕ್ತಿ ಇದೆ, ನಮ್ಮ ಒಳಜಾತಿಗಳನ್ನು ಬಿಡುವುದರಲ್ಲಿ ನಮ್ಮ ಶಕ್ತಿ ಇದೆ, ಬಸವ ತತ್ವಗಳನ್ನು ನಂಬಿ ನಮ್ಮ ಹೋರಾಟ ಮುಂದುವರಿಸುವುದರಲ್ಲಿ ನಮ್ಮ ಶಕ್ತಿ ಇದೆ. ಆ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ನೀವೆಲ್ಲರೂ ಸಿದ್ಧರಾಗಿದೆ, ನಾವು ಇದ್ದೀವಿ ನಿಮ್ಮ ಜೊತೆ. ಆದ್ದರಿಂದ ತಮ್ಮೆಲ್ಲರಿಗೂ ಈ ಮಾತನ್ನು ಹೇಳಿ, ಜಾಗತಿಕ ಲಿಂಗಾಯತ ಸಭೆಯ ಅಂದು ಇಂದು ಮುಂದಿನ ವಿಷಯಗಳನ್ನು ನಾನು ದೀರ್ಘವಾಗಿ ಹೇಳಿ ನಿಮ್ಮ ಹೆಚ್ಚಿನ ಟೈಮ್ ತೊಗೊಂಡಿದ್ದೇನೆ. 5 ನಿಮಿಷ ಕ್ಷಮಿಸಿ. ತಮ್ಮೆಲ್ಲರಿಗೂ ಕೂತ್ಕೊಂಡು ಕೆಲಸ ಮಾಡುವಂಥ ಕರೆ ಕೊಟ್ಟು ನನ್ನ ಮಾತುಗಳು ವಿರಾಮ ಕೊಡ್ತೇನೆ. ತಮ್ಮೆಲ್ಲರಿಗೂ ಶರಣ. ದಯವಿಟ್ಟು ತಮ್ಮಲ್ಲಿ ಸಮಯದ ಭಿಕ್ಷೆಯನ್ನು ಕೇಳ್ತಾ ಇದ್ದೀನಿ. ಇನ್ನೊಂದು ಅರ್ಧ ಗಂಟೆ ತಾವೆಲ್ಲರೂ ಶಾಂತರಾಗಿರಬೇಕು. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. ನಮಗೆ ಈ ಸಂದರ್ಭದಲ್ಲಿ